ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಸೊ ಮಾರ್ಚ್ 8ಕ್ಕೆ ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತೇಳಿ ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಯಾರ್ಯಾರು ಮೆಸೇಜ್ಗಳನ್ನು ಕಳಿಸಲ್ವೋ ಹೆಣ್ಮಕ್ಳಿಗೆ, ಹೆಂಡತಿಯರಿಗೆ, ಆ ದಿವಸ ಎಲ್ಲರೂ ಕಳಿಸಿದ್ದಾರೆ. ಹೌದಾ ಅಲ್ಲ? ಸೊ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ದಿವಸದಲ್ಲಿ ದೇವರು ನನ್ನ ಜೊತೆಗೆ ಸಭೆಗೆ ಹೇಳಬೇಕಾಗಿರುವಂಥ ವಾಕ್ಯ ಏನಂದರೆ, ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಸೊ ಮನುಷ್ಯ ಒಬ್ಬನಾಗಿರೋದು ಸರಿ ಇಲ್ಲ, ಇಲ್ಲಿ ಯಾವುದು ಸರಿ ಕಾಣ್ತಾ ಇಲ್ಲ. ಅವಲೇ ಸಭಾಪಾಲಕರು ಹೇಳ್ದಂಗೆ ದೇವರು ಒಂದು ಎಲ್ಲ ಪ್ರಾಣಿ ಎಲ್ಲ ಒಂದು ಗಂಡು ಒಂದು ಹೆಣ್ಣಾಗಿ ಸೃಷ್ಟಿ ಮಾಡಿದ್ರು. ಅದು ಮನುಷ್ಯನನ್ನ ಉಂಟು ಮಾಡಬೇಕಾದ್ರೆ ಮನುಷ್ಯನ ಆದಾಮನನ್ನ ಮಾತ್ರ ಉಂಟು ಮಾಡಿ ಅವನೆಲ್ಲ ಚಲನವಲನಗಳನ್ನು ನೋಡಿದ್ರು ದೇವರು. ಸೊ ಅವನು ಪ್ರಾಣಿ ಪಕ್ಷಿಗಳ ಜೊತೆಗೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇವರು ಸಂಜೆ ವೇಳೆಯಲ್ಲಿ ಆತನೊಟ್ಟಿಗೆ ಬಂದು ಮಾತಾಡಿದಾಗ ಮಾತ್ರ ಆತನ ಮಾತಾಡ್ತಾ ಇದ್ದ. ಸೊ ದೇವ್ರಿಗೆ ಅನ್ನಿಸ್ತು, ಯಾಕೋ ಇವನು ಸ್ವಲ್ಪ ಡಲ್ ಆಗಿದ್ದಾನೆ, ಇವನು ಯಾರ ಜೊತೆಗೂ ಇಂಟ್ರಾಕ್ಷನ್ ಮಾಡ್ತಾ ಇಲ್ಲ, ಒಬ್ಬನೇ ತಿರುಗ್ತಾ ಇರ್ತಾನೆ. ಸೊ ದೇವ್ರು ಅಂದ್ಕೊಂಡ್ರು, ಸೊ ಇವನಿಗೆ ಏನ್ ಮಾಡ್ಬೇಕು, ನಾನು ಒಬ್ಬ ಸರಿ ಬೀಳುವ ಸಹಕಾರಿಯನ್ನ ನಾನು ಏನ್ ಮಾಡ್ಬೇಕು, ಇವನಿಗೆ ಕೊಡಬೇಕು. ಹಲ್ಲೆಲೂಯ. ಸೊ ಸರಿ ಬೀಳುವ ಸಹಕಾರಿ, ತಪ್ಪಾಗಿ ಬೀಳುವ ಸಹಕಾರಿ ಅಲ್ಲ, ಸರಿ ಬೀಳುವ ಸಹಕಾರಿ. ಸಹಕಾರಿ ಅಂದ್ರೆ ಏನರ್ಥ? ಸಹಕಾರಿ ಅಂದ್ರೆ ಏನರ್ಥ? ಪಾರ್ಟ್ನರ್. ಆಮೇಲೆ ಸಹಕಾರಿ ಅಂದ್ರೆ ಏನರ್ಥ? ಯಾರಿಗೂ ಗೊತ್ತ? ಹಂಗ ನಿಮಗೆ ಗೊತ್ತೇ ಇಲ್ಲ, ನಿಮ್ ಸಹಕಾರಿ ಯಾರು ಅಂತ ಗೊತ್ತೇ ಇಲ್ಲ. ಸಹಕಾರಿ ಅಂದ್ರೆ ಏನರ್ಥ? ಸಹಿಸ್ಕೊಂಡು ಹೋಗೋಳು ಅಂದ್ರೆ ನೀವ್ ಏನ್ ಮಾಡಿದ್ರು ಸಹಿಸ್ಕೋಬೇಕು. ವೆರಿ ನೈಸ್. ಆಮೇಲೆ ಹೆಣ್ಮಕ್ಳು ಹೇಳ್ರಿ, ಸಹಕಾರಿ ಅಂದ್ರೆ ಏನರ್ಥ? ಸಹಾಯ ಮಾಡುವವಳು. ಹಲ್ಲೆಲೂಯ, ಹಲ್ಲೆಲೂಯ. ತನ್ನ ಕುಟುಂಬವನ್ನ ಕಟ್ಲಿಕ್ಕೆ, ಓಕೆ, ಸಣ್ಣ ಮಕ್ಕಳಿಂದಾನೇ ನಾವು ಹೇಳ್ತೀವಿ. ನಾನು ಒಂದ್ಸತಿ ಶಾನು ಅವರು ಶಂಕರ್ ಮನೆಗೆ ಹೋಗಿದ್ವಿ ನಾವು ಊಟಕ್ಕೆ. ಎಲ್ಲರದು ಊಟ ಆಯ್ತು. ಅವಳು ಇನ್ನೂ ಸಣ್ಣೋಳಿದ್ಲು. ಅವಳು ಏನ್ ಮಾಡಿದ್ಲು ಗೊತ್ತಾ? ವಾಟರ್ ಬಾಟ್ಲ್ ಕೊಟ್ಟಿದ್ರು ಶಂಕರ್ ಮನೆಗೆ ನೀರು ಕುಡಿಲಿಕ್ಕೆ. ಆ ಮಗು ಎಲ್ಲ ವಾಟರ್ ಬಾಟ್ಲ್ನ ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ತಾ ಇದೆ. ಅವಳ ಸಹಾಯ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಸಣ್ಣ ಮಗು ಇದ್ದಾಗಿಂದನೇ ಆ ಸಹಾಯ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿರುವಂತ ನಾವೆಲ್ಲರೂ ಸ್ತ್ರೀಯರು ನಾವೇನ್ ಗೊತ್ತಾ, ನಾವು ಕುಂತಿರುವಂತ ಯೌವನಸ್ಥರಿಂದ ನಾ ಹೇಳ್ತಾ ಇದ್ದೀನಿ, ನಾವು ಪುರುಷರಿಗೆ ಸಹಾಯ ಮಾಡುವವರು. ಹಂಗಂದಿದ ತಕ್ಷಣ ನಾವು ಡೌನ್ ಅಲ್ಲ, ನಾವು ವೀಕ್ ಅಲ್ಲ. ಹಲ್ಲೆಲೂಯ. ಅವರಿಗೆ ಪ್ರತಿದಿನ ಬಲವನ್ನ ತುಂಬಿಸುವವರು ನಾವು. ಹಲ್ಲೆಲೂಯ. ಅಂದ್ರೆ ಅದನ್ನ ನಾವು ಸಣ್ಣ ಮಕ್ಕಳಿಂದಾನೇ ಹೇಳ್ಕೊಡ್ತೀವಿ. ಈ ವಾಡಿಕೆಯಲ್ಲಿ ಹೇಳ್ತಾರಲ್ಲ, ಮಗಳಿಗೆ ಕೆಲಸ ಕಲಿಸ್ತಿದ್ಯಾ, ಕಸ ಹೊಡಿಯೋದ್ ಕಲ್ಸು, ಪಾತ್ರೆ ತೊಳೆಯೋದ್ ಕಲ್ಸು, ಚಪಾತಿ ಮಾಡೋದ್ ಕಲ್ಸು, ಅವಳಿಗೆಲ್ಲ ಎತ್ತಿಡೋದನ್ನ ಕಲ್ಸು. ಅದೇ ಹೇಳ್ತಾರ ಗಂಡು ಮಕ್ಳಿಗೆ, ಗಂಡು ಹುಡುಗಿನ ಕ್ಲೀನ್ ಮಾಡೋದನ್ನ ಕಲ್ಸು ಅಂತಾರ. ನತಾಶ ಜೋರಾಗಿ ತಲೆ ಅಲ್ಲಾಡಿಸ್ತಾರೆ, ಹೇಳಲ್ಲ ಅಂತ. ಅಂದ್ರೆ ಏನು? ನೀನು ಸಹಾಯ ಮಾಡಲು ಶಕ್ತಳಾಗಿದೆಯಾ? ದೇವ್ರು ನಿನಗೊಂದು ವಿಶೇಷವಾದ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದಾನೆ. ನೀನು ನಿನ್ ಗಂಡ, ನಿನ್ ಮಕ್ಕಳು, ಓಕೆ, ನಿನಗಿರುವ ಅತ್ತೆ ಮಾವ ತಂದೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನೀನೇನ್ ಮಾಡ್ಬೇಕು? ಸಣ್ಣದ್ರಿಂದನೇ ನೀನು ಸಹಾಯ ಮಾಡುವವಳಾಗಿರ್ಬೇಕು. ದೇವ್ರು ಅದೊಂದು ವಿಶೇಷವಾಗಿ ಕೊಟ್ಟಂತ ಗಿಫ್ಟ್ ಅದು ಹೆಣ್ಮಕ್ಳಿಗೆ. ಮುಂಚಿನ ಕಾಲದಲ್ಲಿ ನಮ್ಮ ತಾಯಿಯ ಕಾಲದಲ್ಲಿ ಒಂದು 30-40 ವರ್ಷದಿಂದ ಹೆಣ್ಮಕ್ಳು ಮನೇಲಿ ಇರ್ತಾ ಇದ್ರು. ಮನೇಲಿದ್ದು ಬೆಳಿಗ್ಗೆ ಎದ್ದು ಗಂಡ ಮಕ್ಕಳಿಗೆಲ್ಲ ಬುತ್ತಿ ಕಟ್ಟಿ ಅವ್ರನ್ನ ಶಾಲೆಗೋ ಅವ್ರ ಕೆಲಸಕ್ಕೆ ಕಳಿಸಿ ಅವ್ರ ಮನೆ ಕೆಲಸಗಳನ್ನೆಲ್ಲ ಮಾಡಿ ಸಹಾಯ ಮಾಡ್ತಾ ಇದ್ರು. ಆದ್ರೆ ಈಗ ಬದಲಾಗ್ತಾ ಇದೆ. ಈಗ ಹೆಣ್ಮಕ್ಳು ಓದ್ತಾ ಇದ್ದಾರೆ. ಸೊ ಈಗ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಿದ್ದಾರೆ? ನಿಮ್ಮನ್ನ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನೀವು ಎಷ್ಟು ಜನ ಗಂಡ್ಮಕ್ಳು ನಂಬ್ತೀರಾ ನಮ್ಮ ಹೆಂಡ್ತಿಯರು ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ? ಹಲ್ಲೆಲೂಯ. ಆರ್ಥಿಕವಾಗಿ, ಶಾರೀರಿಕವಾಗಿ ನಿನ್ನ ಮನೆಯಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ನಿನ್ನ ಮಗಳಾಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಓಕೆ, ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು, ಇದೆಲ್ಲನೂ ವುಮೆನ್ಸ್ ಡೇನೆ. ನಾಟ್ ಓನ್ಲಿ ವೈಫ್, ಒಂದು ಹೆಂಡತಿ ಮಾತ್ರ ಅಲ್ಲ, ಇದೆಲ್ಲವೂ ಸೇರಿರುವಂಥದ್ದೇ ವುಮೆನ್ಸ್. ಸೊ ಇವರೆಲ್ಲರೂ ಏನ್ ಮಾಡ್ತಿದ್ದಾರೆ? ನಿಮಗೆ ಬಲವಾಗಿ ಸಹಾಯಕರಾಗಿ ಸಣ್ಣದ್ರಿಂದನೇ ಅದನ್ನ ನಾವು ಕಲಿಸ್ಕೊಂತ ಬರ್ತಾ ಇದ್ವಿ. ಸೊ ಅದೊಂದು ವಿಶೇಷವಾದಂಥ ಗುಣ ದೇವರು ಹೆಣ್ಮಕ್ಳಿಗೆ ಕೊಟ್ಟಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ? ಇವನು ಒಬ್ಬಂಟಿಗನಾಗಿರೋದು ಸರಿಯಲ್ಲ, ಇವನಿಗೆ ಏನ್ ಮಾಡ್ಬೇಕು? ನಾನು ಇವನಿಗೆ ಸಹಾಯ ಮಾಡುವಂತ, ಇವನನ್ನ ಎಲ್ಲಾ ವಿಷಯದಲ್ಲಿ ಕೈ ಹಿಡಿಯುವಂತ, ಇವನನ್ನ ಎಲ್ಲಾ ವಿಷಯದಲ್ಲಿ ಮೇಲೆತ್ತುವಂತ, ಇವನ ಜೊತೆಯಾಗಿ ನಡೆಯುವಂತ ಸಹಕಾರಿಯನ್ನ ನಾನು ಕೊಡಬೇಕು ಅಂತ ದೇವ್ರು ಅನ್ಕೊಂಡು ಅವಳನ್ನ ದೇವ್ರು ಕೊಟ್ರು. ಹಲ್ಲೆಲೂಯ. ಅವಳನ್ನ ಕೊಟ್ಟದ್ ಮಾತ್ರ ಅಲ್ಲದೆ ಅವಳ ಗರ್ಭಫಲವನ್ನು ಆಶೀರ್ವದಿಸಿ ದೇವರು ಪ್ರಪಂಚದಾದ್ಯಂತ ಸಂತಾನವನ್ನ ಹೆಚ್ಚಿಸಿದನು. ಆಮೇನ್.
ಆಮೇನ್. ಅದೊಂದು ವಿಶೇಷವಾಗಿರುವಂಥ ಒಂದು ಗಿಫ್ಟ್. ಸಹಾಯ ಮಾಡೋದಂದ್ರೆ ಒಂದು ವಿಶೇಷವಾಗಿರುವಂಥ ಒಂದು ಗಿಫ್ಟ್. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ, ಅಡುಗೆ ಮಾಡಿಕೊಂಡು, ಕೆಲಸ ಮಾಡಿಕೊಂಡು, ಮಕ್ಳಿಗೆ ರೆಡಿ ಮಾಡಿಸಿ, ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿದ್ದಾರಲ್ಲ, ಇಟ್ಸ್ ಒನ್ ಆಫ್ ದ ವೆರಿ ಡಿಫಿಕಲ್ಟ್ ಜಾಬ್. ಅದು ತುಂಬ ಕಷ್ಟ. ಯಾಕಂದ್ರೆ ನಾನೀಗ ಅದನ್ನೆರಡನ್ನೂ ನಾನು ಅನುಭವಿಸಿದ್ದೀನಿ. ನನ್ನ ಕೆಲಸಕ್ಕೂ 13 ವರ್ಷ ನಾನು ಹೋಗಿದ್ದೀನಿ, ಈಗ ನಾನು ಮನೆಯಲ್ಲೂ ಇದ್ದೀನಿ. ದೇವ್ರು ಇದೆರಡೂ ವಿಷಯದಲ್ಲಿ ಆಶೀರ್ವದಿಸ್ಬೇಕಂದ್ರೆ ದೇವ್ರು ನಮ್ಮನ್ನು ಹೆಚ್ಚಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಶಾರೀರಿಕವಾಗಿ, ಓಕೆ, ಮಾನಸಿಕವಾಗಿ, ನಮ್ಮನ್ನು ಆತ್ಮಿಕವಾಗಿ ನಮ್ಮನ್ನು ಪ್ರತಿದಿನ ದೇವ್ರು ನಮ್ಮನ್ನು ಬಲಪಡಿಸ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಹಳೆ ಒಡಂಬಡಿಕೆಯಲ್ಲಿ ನಾವು ಇಬ್ಬರನ್ನ ನೋಡೋಣ. ಯಾಕಂದರೆ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಆದರೆ ದೇವ್ರು ನನ್ನ ಜೊತೆ ಮಾತನಾಡಿದ್ದೆ ಅಂದರೆ ಇವರಿಬ್ಬರ ಬಗ್ಗೆ ನಾನು ಹೇಳಬೇಕು ಅಂತ. ಓಕೆ, ಮೊದಲನೇದಾಗಿ ರೆಬೆಕಾಳು ಯಾವ ರೀತಿಯಾಗಿ ಸಹಾಯ ಮಾಡಿದ್ಲು? ಸೊ ಆದಿಕಾಂಡ 26ನೇ ಅಧ್ಯಾಯ ಮತ್ತು 27ನೇ ಅಧ್ಯಾಯನ ನಾವು ನೋಡುವುದಾದರೆ, ರೆಬೆಕಾಳು ತನ್ನ ಮಗನಾದ ಯಾಕೋಬನಿಗೆ ಸಹಾಯ ಮಾಡ್ತಾಳೆ. ಯಾರಿಗೆ? ಜೋರಾಗಿ ಹೇಳ್ರಿ, ಯಾರಿಗೆ? ಯಾಕೋಬನಿಗೆ ಸಹಾಯ ಮಾಡ್ತಾಳೆ. ಇದು ಹೆಂಗೆ ಸರಿ? ಅವಳಿಗೆ ಎಷ್ಟು ಜನ ಮಕ್ಕಳು ಹುಡ್ತಾರೆ? ಎಷ್ಟು ಜನ ಮಕ್ಕಳು ಹೇಳ್ರಿ ಜೋರಾಗಿ? ಎಷ್ಟು ಜನ ಮಕ್ಕಳು? ಇಬ್ರು. ದೊಡ್ಡ ಮಗನ ಹೆಸರೇನು? ಏಸಾವನು. ಎರಡನೇ ಮಗನ ಹೆಸರೇನು? ಯಾಕೋಬನು. ಇಬ್ರು ಮಕ್ಕಳು ಹುಡ್ತಾರೆ ಅವಳಿಗೆ. ಹಂಗಂದ್ರೆ ದೇವರ ವಾಗ್ದಾನದ ಮೇರೆಗೆ ಮೊದಲನೇ ಪುತ್ರನಿಗೆ ಎಲ್ಲವೂ ಸೇರ್ಬೇಕಲ್ವಾ? ಎಲ್ಲ ಆಶೀರ್ವಾದಗಳು. ಓಕೆ, ಮೊದಲನೇ ಪುತ್ರ ಚೊಚ್ಚಲತನದ ಪುತ್ರ, ಅವನ ಎಲ್ಲ ಆಸ್ತಿಗೆ ಹಕ್ಕುದಾರ, ಎಲ್ಲ ಆಶೀರ್ವಾದಗಳಿಗೆ ಹಕ್ಕುದಾರ. ಯಾಕೆ ರೆಬೆಕಾಳು ಯಾಕೋಬನಿಗೆ ಸಹಾಯ ಮಾಡಿದ್ಲು? ಯಾಕಂದ್ರೆ ಏಸಾವನ್ ಏನ್ ಮಾಡ್ತಾನಂದ್ರೆ ಹೋಗಿ, ಸೊ 26ನೇ ಅಧ್ಯಾಯದಲ್ಲಿ 34ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಏಸಾವನು 40 ವರ್ಷದವನಾದಾಗ ಹಿತ್ಯನಾದ ಬೇರಿಯನ ಮಗಳಾದ ಯೆಹೋದೀತಳನ್ನು ಹಿತ್ಯನಾದ ಏಲೋನನ ಮಗಳಾದ ಬಾಸೆಮೆ ಮತಳನ್ನು ಮದುವೆ ಮಾಡಿಕೊಂಡನು. ಇವರ ದೆಸೆಯಿಂದ ಈಸಾಕನಿಗೂ ರೆಬೆಕಾಳಿಗೂ ಏನಾಯ್ತಂತೆ? ಮನೋವ್ಯಥೆ ಉಂಟಾಯಿತು. ನೋಡ್ರಿ, ದೇವರನ್ನ ಅರಿದೇ ಇರುವಂತ ಜನರನ್ನ ಹೋಗಿ ಅವನ್ ಮದ್ವೆ ಆಗಿದ್ಕೆ, ಸೊ ತಾಯಿ ಇಲ್ಲಿ ಡಿಸೈಡ್ ಮಾಡ್ತಾಳೆ, ಆ ಆಶೀರ್ವಾದಗಳನ್ನು ಯಾರು ಹೊಂದ್ಕೋಬೇಕು? ನನ್ನ ಸಣ್ಣ ಮಗನಾದ ಯಾಕೋಬನು ಹೊಂದ್ಕೋಬೇಕು. ಯಾವಾಗ ತಂದೆ ತಾಯಿಯ ದೃಷ್ಟಿಯಲ್ಲಿ ಮಕ್ಕಳು ತಪ್ಪುಗಳನ್ನು ಮಾಡ್ತಾರೋ ಅವಾಗ ತಂದೆ ತಾಯಿಗಳು ಸಹಾಯ ಮಾಡಲು ಶಕ್ತರಾಗಿರೋಲ್ಲ. ಆದ್ರೂ ಕೂಡ ಈಸಾಕನಿಗೆ ದೊಡ್ಡ ಮಗನ ಮೇಲೆ ಪ್ರೀತಿ ಇರತ್ತೆ. ಅವನನ್ನು ಆಶೀರ್ವದಿಸ್ಬೇಕು, ಅವನು ನನ್ನ ಚೊಚ್ಚಲ ಮಗ, ಓಕೆ, ಅವನಿಂದ ನನ್ನ ಸಂತಾನವು ಅಭಿವೃದ್ಧಿ ಆಗಬೇಕು, ಅದು ಆಶೀರ್ವದಿಸಲ್ಪಡಬೇಕು ಅಂತ. ಇಲ್ಲಿ ವ್ಯಸನ ಪಟ್ರು ಅವನು ಯಾಕೋಬನಿಗೆ ಸಹಾಯ ಮಾಡಲು ನಿಲ್ಲಲ್ಲ. ಆದ್ರೆ ರೆಬೆಕಾಳು ಏನ್ ಮಾಡ್ತಾಳೆ? ಯಾಕೋಬನಿಗೆ ಸಹಾಯ ಮಾಡ್ತಾಳೆ. ಹಲ್ಲೆಲೂಯ. ಅವನ ಆಶೀರ್ವಾದಗಳನ್ನ ಕದ್ದುಕೊಳ್ಳಲಿಕ್ಕೆ ಸಹಾಯ ಮಾಡ್ತಾಳೆ. ಏಸಾವನ ಆಶೀರ್ವಾದಗಳನ್ನ ಕದ್ದುಕೊಳ್ಳಲಿಕ್ಕೆ ಸಹಾಯ ಮಾಡಿ ಯಾಕೋಬನಿಗೆ ಆ ಆಶೀರ್ವಾದಗಳು ಸಿಕ್ಕಿದ ತಕ್ಷಣ ಅವಳು ಎಲ್ಲಿ ಕಳಿಸ್ತಾಳೆ? ಅವನ್ನ ತನ್ನ ಅಣ್ಣನ ಮನೆಗೆ ಓಡಿಸ್ತಾಳೆ. ನೀನೇನ್ ಮಾಡು, ನೀನು ಅಲ್ಲಿ ಹೋಗಿ ನನ್ನ ಜನಾಂಗದಲ್ಲಿ ನೀನೇನ್ ಮಾಡ್ಬೇಕು? ಮದುವೆ ಆಗ್ಬೇಕು. ನೋಡ್ರಿ, ಒಂದು ತಾಯಿಯ ಆಸೆ ಏನಂದ್ರೆ ತನ್ನ ಮಕ್ಕಳು ಯಾವಾಗಲೂ ಏಳಿಗೆ ಆಗಿರ್ಬೇಕು, ತನ್ನ ಮಕ್ಕಳು ಯಾವಾಗಲೂ ಆಶೀರ್ವಾದದ ದಾರಿಯಲ್ಲಿ ನಡಿಬೇಕು, ತನ್ನ ಮಕ್ಕಳು ಯಾವಾಗಲೂ ಶಾಪಕರವಾದ ಸಂಗತಿಗಳಿಗೆ ಕೈ ಹಾಕಬಾರ್ದು. ಆ ಮಕ್ಕಳು ಯಾವಾಗಲೂ ಆಶೀರ್ವಾದವಾಗಿ ಅವರ ಸಂತಾನವನ್ನು ಯಾವಾಗಲೂ ಬೆಳಗುವಂಥದ್ದಾಗಿರ್ಬೇಕೆಂಬುದೇ ಪ್ರತಿಯೊಂದು ತಾಯಿಯ ಹೃದಯದ ಆಸೆ. ತನ್ನ ಮಕ್ಕಳು ನಾಶವಾಗುವುದನ್ನು ನೋಡ್ಲಿಕ್ಕೆ ಆಸೆ ಪಡಲ್ಲ. ಏಸವನು ತಾನು ಅನ್ಯ ಸ್ತ್ರೀಯರನ್ನ ಮದುವೆ ಆಗಿ ಆ ಎಲ್ಲ ದರ್ಶನಗಳನ್ನ, ಆಶೀರ್ವಾದಗಳನ್ನ ಕಳ್ಕೊಂಡ್ಬಿಡ್ತಾನೆ. ಆದರೆ ಯಾಕೋಬನು ತನ್ನ ತಾಯಿಯ ಮಾತನ್ನ ಕೇಳಿ ಆಕೆಯ ಸಹಾಯವನ್ನು ಪಡೆದುಕೊಂಡು ಹೋಗ್ತಾನೆ. ಹಿಂದಿರುಗುವಾಗ ಆತನು 12 ಜನಾಂಗಗಳಿಗೆ ಏನಾಗ್ತಾನೆ? ತಂದೆಯಾಗಿ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ 12 ಕುಲಗಳೇ ಈಗ ಪ್ರಪಂಚವನ್ನ ಆಳ್ತಾ ಇದೆ. ಹಲ್ಲೆಲೂಯ. ಈ 12 ಕುಲಗಳೇ ಒಂದು ದಿವಸ ಪರಲೋಕ ರಾಜ್ಯದಲ್ಲಿ ಅವು ಆ 12 ಒಂದು ಸಿಂಹಾಸನವು ಹಾಕಲ್ಪಡ್ತದೆ. ಹಲ್ಲೆಲೂಯ. ಇದು ಯಾರ ನಿರ್ಣಯ ಆಗಿತ್ತು? ಈಸಾಕನ ನಿರ್ಣಯನ? ರೆಬೆಕಾಳ ನಿರ್ಣಯನ? ಯಾರ ನಿರ್ಣಯ ಆಗಿತ್ತು? ರೆಬೆಕಾಳ ನಿರ್ಣಯ ಆಗಿತ್ತು. ಸೊ ರೆಬೆಕಾಳು ಗಂಡನಿಗೆ ಎದುರುಕೊಂಡು ಇರ್ಲಿ ಬಿಡು, ಏಸಾವನನ್ನೇ ಆಶೀರ್ವದಿಸ್ಲಿ ಅಂತ ಹೇಳಿದ್ರೆ ಆಶೀರ್ವಾದವು ಬಾಧ್ಯಸ್ಥವಾಗ್ತಿರ್ಲಿಲ್ಲ, ಅದು ಶಾಪಕರವಾಗ್ತಿತ್ತು. ಯಾಕಂದ್ರೆ ಅವರ ಗರ್ಭಫಲವು ಅನ್ಯ ದೇಶದ ಸ್ತ್ರೀಯ ಗರ್ಭಫಲ ಆಗ್ತಾ ಇತ್ತು. ಅಲ್ಲಿ ಆಶೀರ್ವಾದಗಳು ಬರ್ತಿರ್ಲಿಲ್ಲ, ಬದಲಾಗಿ ಶಾಪಗಳು ಬರ್ತಾ ಇತ್ತು. ರೆಬೆಕಾಳು ಆ ರಿಸ್ಕ್ ಅನ್ನ ತಗೊಂಡ್ಲು. ಸೊ ಏನಾದ್ರೂ ಆಗ್ಲಿ ನನ್ನ ಸಂತಾನವು ಅದೇನಾಗಬೇಕಾಗಿದೆ? ಬಲಿಷ್ಠವಾಗಬೇಕಾಗಿದೆ. ನನ್ನ ಸಂತಾನವು ಅದು ಆಶೀರ್ವದಿಸಲ್ಪಟ್ಟಂತ ಸಂತಾನವಾಗಬೇಕಾಗಿದೆ. ಹಲ್ಲೆಲೂಯ,
ಹಲ್ಲೆಲೂಯಾ. ಈ ದಿವಸದಲ್ಲಿ ನಾವೆಲ್ಲರೂ ಹೆಣ್ಮಕ್ಳು, ಓಕೆ, ನಾನು ಹೇಳ್ತಾ ಇರೋದು ಸಣ್ಣ ಮಕ್ಕಳಿಂದ ಯಾರು 14 ವರ್ಷದ ಮೇಲ್ಪಟ್ಟಿದ್ದೀರಾ, ನಾವೆಲ್ಲರೂ ನಮ್ಮ ಅಣ್ಣಂದಿರು, ನಮ್ಮ ತಮ್ಮಂದಿರು, ನಮ್ಮ ತಂದೆ, ಓಕೆ, ನಮಗಿರುವಂಥ ಒಂದು ಬಾಂಧವ್ಯ, ನಾವು ಅವ್ರಿಗೋಸ್ಕರ ಅವ್ರನ್ನ ಹೆಂಗ್ ಮಾಡಬೇಕು, ನಾವು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಬಲಿಷ್ಠರನ್ನಾಗಿ ಮಾಡಬೇಕು. ಯಾವ ರೀತಿ ಮಾಡಬೇಕು? ಬಲಿಷ್ಠರನ್ನಾಗಿ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರತಿದಿನ ನಮ್ಮ ಅಣ್ಣಂದಿರಿಗೆ, ನಮ್ಮ ತಮ್ಮಂದಿರಿಗೆ, ನಮ್ಮ ಗಂಡಂದಿರಿಗೆ, ಓಕೆ, ನಮ್ಮ ತಂದೆಗೆ ನಾವು ಏನ್ ಮಾಡ್ಬೇಕು? ನಾವು ಅನುದಿನದ ನಮ್ಮ ಪ್ರಾರ್ಥನೆಯಲ್ಲಿ ಅವರನ್ನ ಬಲಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಅದೇ ಸಹಾಯ ನಾವು ಮಾಡಬೇಕಾಗಿರೋದು ಅವರಿಗೆ. ಓಕೆ, ನಾವು ಅವ್ರಿಗೋಸ್ಕರ ರೊಟ್ಟಿ ಮಾಡ್ತೀವಿ, ಚಪಾತಿ, ಮುದ್ದೆ, ಓಕೆ, ಕೇಳ್ದಂಗೆ ಚಿಕನ್, ಫ್ರಾನ್ಸ್, ಫಿಶ್ ಎಲ್ಲ ಮಾಡಾಕ್ತೀವಿ. ಓಕೆ, ಕಸ ಹೊಡಿತೀವಿ, ನೆಲ ಒರೆಸ್ತೀವಿ, ಪಾತ್ರೆ ಎಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಸಹಾಯ ನಾವು ಮಾಡ್ಬೇಕೇನಂದ್ರೆ, ಅವ್ರು ಬಲಿಷ್ಠವಾಗ್ಬೇಕಂದ್ರೆ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಅವರನ್ನು ನೆನೆಸ್ಬೇಕು. ಹಲ್ಲೆಲೂಯಾ. ಪ್ರತಿದಿನ ನೆನೆಸ್ಬೇಕು. ನಿಮ್ಮ ಅಳಿಯಂದರಿ, ಇವಾಗ ಎಷ್ಟೊಂದು ಜನ ಅಳಿಯಂದರಿದ್ದಾರೆ, ಪ್ರತಿದಿನ ಅವರನ್ನ ಪ್ರಾರ್ಥನೆಯಲ್ಲಿ ನೆನೆಸ್ರಿ. ದೇವ್ರೆ, ಅವರು ತಪ್ಪು ಮಾಡದೇ ಇರೋ ಹಾಗೆ ನಿನ್ನಲ್ಲಿ ಬಲಿಷ್ಠರಾಗಬೇಕು. ನಿನ್ನ ಆತ್ಮಿಕ ಕ್ಷೇತ್ರದಲ್ಲಿ ಅವರು ಬಲಿಷ್ಠರಾಗಿ ನಿಲ್ಬೇಕು. ಅನೇಕ ಜನರ ಮುಂದೆ ಅವರು ತಲೆ ಎತ್ತುವವರಾಗಿ ನಿಲ್ಬೇಕು. ಹಲ್ಲೆಲೂಯಾ. ರೆಬೆಕಾಳ ಆಸೆ ಒಂದೇ ಒಂದು, ತನ್ನ ಮಗನು ಆಶೀರ್ವಾದಕರವಾದ ದಾರಿಯಲ್ಲಿ ನಡಿಬೇಕು. ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ನೀನು ಇಲ್ಲಿ ಏಸಾವನ್ನು ಮಾಡ್ದ ಹಾಗೆ ನೀನು ಮಾಡಬೇಡ. ನೀನು ಹೋಗಿ ಎಲ್ಲಿ ಹೆಣ್ಣನ್ನ ತಗೋ, ನನ್ನ ಕುಲದಲ್ಲಿ, ನನ್ನ ಜನಾಂಗದ ಮಧ್ಯದಲ್ಲಿ ಹೋಗಿ ಹೆಣ್ಣನ್ನ ತಗೋ. ಹಲ್ಲೆಲೂಯಾ. ದೇವ್ರು ಅವಳು ಹೇಳಿ ಕಳಿಸಿದ್ದು ಒಂದು ಹೆಣ್ಣು ತಗೋ ಅಂತ. ಯಾಕೋಬನಿಗೆ ಎಷ್ಟು ಜನ ಹೆಂಡ್ತಿಯರು ಸಿಕ್ಕರು? 4 ಜನ ಹೆಂಡ್ತಿಯರು ಸಿಕ್ಕರು. ಆ 4 ಜನದಿಂದ 12 + 1, 12 ಜನ ಗಂಡ್ಮಕ್ಳು, ಒಬ್ಳು ಮಗಳು ಹುಟ್ಟಿದ್ಲು. ಹಲ್ಲೆಲೂಯಾ. ಸೊ ಒಂದು ಬಲಿಷ್ಠವಾಗ್ಬೇಕಂದ್ರೆ ನಿಮ್ಮ ಪ್ರಾರ್ಥನೆಯ ಸಹಾಯ ಬಹಳಷ್ಟು ಮುಖ್ಯ. ನಿಮ್ಮ ಸಹಾಯದ ಹಸ್ತವು ಬಹಳಷ್ಟು ಮುಖ್ಯ. ಸೊ 2ನೇದಾಗಿ ಫರೋನನ ಕುಮಾರ್ತೆಯು. ಸೊ ವಿಮೋಚನಾ ಕಾಂಡ 2ನೇ ಅಧ್ಯಾಯ ನೀವು ವಿಮೋಚನಾ ಕಾಂಡ 2ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದೋದಾದ್ರೆ, ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಇಲ್ಲ ಅಲ್ಲಿ, ಅದು ಪೂರ ಎಂಟೈರ್ ಆ ಒಂದು ಚಾಪ್ಟರ್ನ ನೀವು ಓದ್ಬೇಕಾದ್ರೆ ನಿಮಗೆ ತಿಳಿಯುತ್ತೆ ಆಕೆ ಎಷ್ಟು ಪ್ರಬಲವಾಗಿರುವಂಥ ವ್ಯಕ್ತಿ. ಫರೋನ ಕುಮಾರ್ತೆ ಅಂತಂದ್ರೆ ಅದು ಸುಮ್ಮನೆ ಅಲ್ಲ ರೀ, ಒಬ್ಬ ರಾಜನ ಮಗಳು, ಒಂದು ಐಗುಪ್ತ ದೇಶ, ಆ ದಿನಮಾನಗಳಲ್ಲಿ ಐಗುಪ್ತ ದೇಶ ಅದು ಪ್ರಬಲವಾಗಿರುವಂಥ ಒಂದು ದೊಡ್ಡ ಒಂದು ಸಂಸ್ಥಾನ. ಅದರ ರಾಣಿ ಅಂದ್ರೆ ಆ ರಾಜನ ಮಗಳು ಒಂದು ಸ್ಟ್ರಾಂಗ್ ಆದ ಒಂದು ಡಿಸಿಷನ್ನ ತಗೊಂತಾಳೆ. ಆ ಸ್ಟೋರಿ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಅವಳು ನೈಲ್ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಒಂದು ಆಜ್ಞೆ ಹೊರಡಿಸ್ತಾನೆ ರಾಜ, ಏನಂದ್ರೆ ಇಸ್ರಾಯೇಲ್ ಜನರಲ್ಲಿ ಎಲ್ಲ ಗಂಡು ಮಕ್ಕಳನ್ನ ನಾವೇನ್ ಮಾಡ್ಬೇಕು, ಅವ್ರನ್ನ ಏನ್ ಮಾಡ್ಬೇಕು, ಅವ್ರನ್ನ ಸಾಯಿಸ್ಬಿಟ್ಟು ಎಲ್ಲ ಹಾಕ್ಬೇಕು, ನೈಲ್ ನದಿಗೆ ಬಿಸಾಕ್ಬೇಕು ಅಂತ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಅವಾಗ ಮೋಶೆಯ ತಾಯಿ ಏನ್ ಮಾಡ್ತಾಳೆ, ತನ್ನ ಮಗು ಹುಟ್ಟಿರುವಂತ ಮಗುವನ್ನ ಏನ್ ಮಾಡ್ತಾಳೆ, ಬೇಗ ಬೇಗ ಅದನ್ನ ಸುತ್ತಿ ಅದನ್ನ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕಿ ಅದನ್ನ ನೈಲ್ ನದಿಯಲ್ಲಿ ಬಿಟ್ಬಿಡ್ತಾಳೆ. ಅಲ್ಲಿ ಒಂದು ಪ್ಯಾಲೇಸ್ ಇದೆ, ನಮಗೆ ಕರ್ಕೊಂಡು ಹೋದಾಗ ಆ ಪ್ಲೇಸ್ನ ನಮಗೆ ತೋರಿಸಿದ್ರು, ಬಟ್ ಗೇಟ್ ಹಾಕಿತ್ತು. ಅಲ್ಲಿ ಒಂದು ಪ್ಯಾಲೇಸ್ ಇದೆ. ಆ ಪ್ಯಾಲೇಸ್ ಎಲ್ಲಿದೆ ಅಂದ್ರೆ ನೈಲ್ ನದಿಯ ರಿವರ್ ಬ್ಯಾಂಕ್ ಅಲ್ಲಿ ಇದೆ ಅದು ಆ ಪ್ಯಾಲೇಸ್. ಸೊ ಅಲ್ಲಿ ಏನಾಗುತ್ತೆ, ಅವರು ಸ್ನಾನ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಒಂದು ಬ್ಯಾಸ್ಕೆಟ್ ಮೂವ್ ಆಗುತ್ತೆ. ಅದು ಆಗಿದ ತಕ್ಷಣ ಅವಳು ಓಡೋಗಿ ಬೇರೆಯವ್ರು ನೋಡ್ತಾರೆ, ಏನಿದು, ಏನೋ ಒಂದು ಬ್ಯಾಸ್ಕೆಟ್ ಹೋಗ್ತಾ ಇದೆ ಅಲ್ಲ, ಏನೋ ಒಂದು ಪುಟ್ಟಿ ಹೋಗ್ತಾ ಇದೆ ಅಲ್ಲ, ಏನಿದೆ ಅದರಲ್ಲಿ ಅಂತ ತೆಗೆದು ನೋಡಿದಾಗ ಏನಿತ್ತು ಅದರಲ್ಲಿ, ಯಾರಿದ್ರು ಅದರಲ್ಲಿ? ಒಂದು ಮಗು ಇತ್ತು. ಅದಕ್ಕಿನ್ನೂ ಹೆಸರಿಟ್ಟಿರ್ಲಿಲ್ಲ. ಹಲ್ಲೆಲೂಯಾ. ಅಲ್ಲಿ ಒಂದು ಮಗು ಇತ್ತು. ಅವಳು ಏನ್ ಮಾಡ್ತಾಳೆ, ತಕ್ಷಣ ಆ ಮಗುವನ್ನ ಕೈಯಲ್ಲಿ ಎತ್ಕೊಂತಾಳೆ. ಅದು ಹಿಬ್ರಿಯ ಮಗು ಅಂತ ಗೊತ್ತಾಗಿತ್ತು ಅವಳಿಗೆ. ಯಾಕಂದ್ರೆ ಇಬ್ರಿಯರು ಕೆಂಪು ಬಟ್ಟೆಯಲ್ಲಿ ಮಕ್ಕಳನ್ನ ಸುತ್ತುತ್ತಾ ಇದ್ರು. ಇಬ್ರಿಯರು ಮಾತ್ರ ಸುತ್ತುತ್ತಾ ಇದ್ರು, ಐಗುಪ್ತ ದೇಶದವ್ರು ಸುತ್ತುತ್ತಿರ್ಲಿಲ್ಲ. ಇಬ್ರಿಯರು ಅದನ್ನ ಕೆಂಪು ಬಟ್ಟೆಯಲ್ಲಿ ಸುತ್ತುತ್ತಾ ಇದ್ರು. ಅದನ್ನ ಬಟ್ಟೆನ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಯ್ತು, ಇದು ಇಬ್ರಿಯರ ಮಗು, ಇದು ಇಸ್ರಾಯೇಲ್ ಮಗು. ಅಂದ್ರೆ ಈಗ ರಾಜ ಹೊರಡಿಸಿರುವ ಆಜ್ಞೆಯಲ್ಲಿ ಯಾವುದೋ ತಾಯಿ ಈ ನೀರಲ್ಲಿ ಆ ಮಗುವನ್ನ ಬಿಟ್ಟಿದ್ದಾಳೆ. ನೋಡ್ರಿ ಎಷ್ಟು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ಸ್ ತಗೊಂತಿದ್ದಾಳೆ. ಮೋಶೆಗೆ ಮುಂದೆ ಒಂದು ದೊಡ್ಡ ನಾಯಕನಾಗಿ, ಓಕೆ, ತಿರುಗಿ 40 ವರ್ಷ ಆ ಸಂಸ್ಥಾನದಲ್ಲಿ ಅವನು ಬದುಕಿ, ಮತ್ತೆ ಹೋಗಿ ಮತ್ತೆ 40 ವರ್ಷ ಅವನ ಅಡವಿಯಲ್ಲಿ ಜೀವಿಸಿ ತಿರುಗಿ ಬರುವಾಗ ಒಬ್ಬ ದೊಡ್ಡ ನಾಯಕನಾಗಿ ಅವನು ಎದ್ದೇಳಬೇಕು ಅಂದ್ರೆ ಆ 40 ವರ್ಷ, ಓಕೆ, ಫರೋನನ ಕುಮಾರ್ತೆ ಸಾಕಿದ ವಿಧ. ಹಲ್ಲೆಲೂಯಾ. ಒಂದು ಸ್ಟ್ರಾಂಗ್ ಡಿಸಿಷನ್. ಓಕೆ, ನನ್ನ ತಂದೆ ನನ್ನನ್ನು ಕೊಂದರೂ ಪರವಾಗಿಲ್ಲ,
ಓಕೆ, ಈ ಮಗುವಿಂದ ನಾನು ಎಲ್ಲವನ್ನ ಕಳ್ಕೊಂಡ್ರೂ ಪರವಾಗಿಲ್ಲ, ಇದನ್ನ ನಾನು ಏನ್ ಮಾಡ್ಬೇಕು, ಇದನ್ನ ಸಾಕಬೇಕು. ಇದು ಇಬ್ರಿಯ ಕುಲದಲ್ಲಿ ಹುಟ್ಟಿರ್ಬೋದು, ಆದ್ರೆ ಇದು ನನ್ನ ಮಗು, ನಾನು ಇದನ್ನ ಎಲ್ಲಿಂದ ತೆಗ್ದಿದ್ದೀನಿ, ನೀರಿಂದ ತೆಗ್ದಿದ್ದೀನಿ. ಅದಕ್ಕೋಸ್ಕರ ಆ ಮಗುಗೆ ಏನಂತ ಹೆಸರಿಟ್ಲು, ಮೋಶೆ ಅಂತ ಹೆಸರಿಟ್ಲು. ಮೋಶೆ ಅಂದ್ರೆ ನೀರಿನಿಂದ ತೆಗೆಲ್ಪಟ್ಟವನು. ನೀರಿನಿಂದ ಆ ಮಗುವನ್ನ ಎತ್ತಿ ಆಕೆ ಆ ಮಗುಗೆ ಸಹಾಯ ಮಾಡ್ತಾಳೆ. 40 ವರ್ಷ ಆ ಮಗುವನ್ನ ಅರಮನೆಯಲ್ಲಿಟ್ಟು ಆ ಮಗುವನ್ನ ಸಾಕ್ತಾಳೆ. ಎಲ್ಲ ಸಕಲ ವಿದ್ಯೆಗಳನ್ನ ಅವಳು ಕಲಿಸ್ತಾಳೆ. ಆ ಮಗುವಿಗೆ ಸಹಾಯಕಳಾಗಿ, ಜೊತೆ ಆಗಿ, ತಾಯಿಯಾಗಿ, ತಂದೆ ಆಗಿ, ಎಲ್ಲವೂ ಆಗಿದ್ದು ಆ ಮಗುವನ್ನ ಜ್ಞಾನವಂತನಾಗಿ ಮಾಡ್ತಾಳೆ. ಅವನು ಎಲ್ಲ ವಿಷಯದಲ್ಲಿ ಪ್ರವೀಣನಾಗ್ತಾನೆ. ದೇವರು ಅದಕ್ಕೋಸ್ಕರ ಅವನ್ನ ಅಲ್ಲಿಟ್ಟಿದ್ದು 40 ವರ್ಷ. ಈ ವಾಸ್ ಟ್ರೈನ್ಡ್ ಆಸ್ ಎನ್ ಆರ್ಮಿ ಮ್ಯಾನ್. ಒಂದು ನಾಯಕನಾಗಿ ಅವನಲ್ಲಿ 40 ವರ್ಷ ಆ ಸಾಮರ್ಥ್ಯ, ಆ ಧೈರ್ಯವನ್ನ ಎಲ್ಲವನ್ನ ಹೊಂದ್ಕೊಂತಾನೆ. ಐಗುಪ್ತ ದೇಶದ ಎಲ್ಲ ಪ್ರಾಚುರ್ಯಗಳು ಅವನಿಗೆ ಗೊತ್ತಾಗ್ತದೆ. ಇಲ್ಲಿ ಹೆಂಗ್ ಮಾಡ್ಬೇಕು, ನಾನು ಹೇಗಿರ್ಬೇಕು, ಇಲ್ಲಿ ಯಾವ ವಿಧಾನದಲ್ಲಿ ನಾನು ಜೀವಿಸ್ಬೇಕು, ಎಲ್ಲವನ್ನ ಅವಳು ಕಲಿಸ್ತಾ ಹೋಗ್ತಾಳೆ. ಆ ಒಂದು 40 ವರ್ಷದ ಟ್ರೈನಿಂಗ್ ಆ ಮಗುವನ್ನ ಬಲಪಡಿಸ್ತಾ ಹೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಈ ದಿವಸದಲ್ಲಿ ನಾನು ನಿಮ್ಗೆ ಹೇಳೋದೇನಂದ್ರೆ, ನಿಮ್ಮ ಮಕ್ಕಳನ್ನ ಆ ರೀತಿಯಾಗಿ ಬಲವಂತರನ್ನಾಗಿ ಮಾಡ್ರಿ. ಹಲ್ಲೆಲೂಯ. ಒಂದು ನಾಯಕನ ಸ್ವರೂಪದಲ್ಲಿ ನಿಮ್ಮ ಮಕ್ಕಳನ್ನ ನೀವು ನೋಡ್ಬೇಕು. ಒಬ್ಬ ಜ್ಞಾನವಂತನಾಗಿ ನೀವು ಆ ಮಕ್ಕಳನ್ನ ಬೆಳೆಸ್ಬೇಕು. ಗರ್ಭಫಲವು ದೇವರ ಬಹುಮಾನವೇ ಸರಿ. ಆ ಗರ್ಭಫಲ ಒಂದು ಬಹುಮಾನವಾಗಿ ಕೊಟ್ಮೇಲೆ ಆ ಬಹುಮಾನವನ್ನ ನಾವು ವೆರಿ ಮೋಸ್ಟ್ ವ್ಯಾಲ್ಯೂಡ್, ಅದನ್ನು ಬಹಳವಾಗಿ ನಾವು ಅದನ್ನು ಉನ್ನತವಾಗಿ ನಾವು ಅದನ್ನು ಆಶೀರ್ವದಿಸ್ಬೇಕು. ಅದನ್ನ ಮಾಡ್ಲಿಕ್ಕೆ ಒಂದು ತಾಯಿಯ ಕೈಯಲ್ಲಿ ಸಾಮರ್ಥ್ಯ ಇದೆ. ಹಲ್ಲೆಲೂಯ. ಒಬ್ಬ ಫರೋರನ ಕುಮಾರ್ತೆ ಮಾಡ್ತಾಳಂದ್ರೆ ಸರ್ವಶಕ್ತನಾದ ದೇವರ ಮಕ್ಕಳು ನಾವು ಮಾಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ. ನಮ್ಮ ಮಕ್ಕಳನ್ನ ಬಲಪಡಿಸಿ ಅವರನ್ನ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಅವರನ್ನ ದೇವರ ಆಶೀರ್ವಾದದ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮ್ಮ ಕೈಯಲ್ಲಿ ದೇವರು ಕೊಟ್ಟಂತ ದೊಡ್ಡ ಸಾಧನೆ ಏನಂದ್ರೆ, ನಾವು ಅವರಿಗೆ ಸಹಾಯಕರಾಗಿರ್ಬೇಕು. ಹಲ್ಲೆಲೂಯ. ಎಲ್ಲ ವಿಷಯದಲ್ಲಿ ಸಹಾಯಕರಾಗಿರ್ಬೇಕು. ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ನಾವು ಸಹಾಯಕರಾಗಿರ್ಬೇಕು. ನಮ್ಮ ಮಕ್ಕಳಿಗೆ ಆ ಮಕ್ಕಳದ್ ಬಟ್ಟೆ ಎಲ್ಲಿದೆ, ಆ ಮಕ್ಕಳದ್ ಬನೀನ್ ಎಲ್ಲಿದೆ, ಆ ಮಕ್ಕಳದು ಅದೆಲ್ಲಿದೆ, ಟವಲ್ ಎಲ್ಲಿದೆ, ಎಲ್ಲ ವಿಷಯದಲ್ಲೂ ಸಹಾಯಕರಾಗಿರ್ಬೇಕು. ಸೊ ಮನೇಲಿ ಏನು ಕಾಣಿಸ್ಲಿಲ್ಲ ಅಂದ್ರೆ ಯಾರಿಗೆ ಕೇಳ್ತೀವಿ ನಾವು? ಯಾರಿಗೆ ಕೇಳ್ತೀರಾ ನೀವು? ಗಂಡು ಮಕ್ಳು ಯಾರಿಗೆ ಕೇಳ್ತೀರಾ? ಅಶೋಕ್ ಹೇಳ್ರಿ, ಯಾರಿಗೆ ಕೇಳ್ತೀರಾ? ಶಿವ ಬ್ರದರ್ ಯಾರಿಗೆ ಕೇಳ್ತೀರಾ? ಮನೆಯಲ್ಲಿ ಏನೋ ಒಂದು ಥಿಂಗ್ಸ್ ಬೇಕು ನಿಮಗೆ, ಯಾರಿಗೆ ಕೇಳ್ತೀರಾ? ಶಂಕರ್ ಪಾಸ್ಟರ್ ಯಾರಿಗೆ ಕೇಳ್ತೀರಾ? ನೋಡ್ರಿ, ಒಂದು ಸಣ್ಣ ವಿಚಾರ ಬೇಕು ಅಂದ್ರೂ ಯಾರಿಗೆ ಕೇಳ್ತಾರೆ? ನಮ್ಮ ಹೆಸರು ಕೇಳ್ತಾರೆ. ಎಲ್ಲಿಟ್ಟಿದ್ಯಾ? ನೆಟ್ಟಿಗೆ ಇಡಕ್ಕಾಗಲ್ವಾ? ಸರಿಯಾಗಿ ಇಡಕ್ಕಾಗಲ್ವಾ? ಅದನ್ನ ಎಲ್ಲಿಡ್ಬೇಕು ಅಲ್ಲಿ ಇಡಕ್ ಗೊತ್ತಾಗಲ್ವಾ? ಒರೆಸಿ ಬಿಸಾಕಿ ಹೋಗ್ಬಿಡ್ತೀರಾ. ಟವಲ್ನ ಒರೆಸಿ ಬಿಸಾಕಿ ಹೋಗ್ತೀರಾ. ಬಿಸಾಕಿರೋದನ್ನ ತೆಗೆದು ಒಂದು ಸ್ವಲ್ಪ ಹಿಂಗೆ ಹಾಕೋದು ಇಲ್ಲ. ಅದನ್ನು ನಾವೇ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಂದ್ರೆ ಸಣ್ಣ ವಿಚಾರದಲ್ಲೂ ನಮ್ ಸಹಾಯ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಹೌದಾ ಅಲ್ಲ? ನಿಮ್ ಮನೇಲಿ ನಡೀತತಾ ಇಲ್ಲ? ದಿನಲ್ಲಿ ಇದೆಲ್ಲ ನಡೀತತಾ ಇಲ್ಲ? ನೀವ್ ಎಸ್ ಅನ್ಬೇಕು, ಇಲ್ಲಾಂದ್ರೆ ಅವರೆಲ್ಲ ನನಗ್ ಬೈತಾರೆ. ಹೌದಾ ಅಲ್ಲ? ಎಸ್, ನಡೀತತೆ, ಡೈಲಿ ನಡೀತದೆ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಒಬ್ಬ ಗಂಡಿಗೆ ಒಂದು ಹೆಣ್ಣಿನ ಸಹಾಯ ಬೇಕೇ ಬೇಕು. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಒಬ್ಬ ಮೋಶೆ ದೊಡ್ಡ ನಾಯಕನಾಗಬೇಕಾಗಿದ್ರೆ ಅವನ ತಾಯಿಯಾದ, ಸಾಕು ತಾಯಿಯಾದ ಯಾರು? ಫರೋರನ ಕುಮಾರ್ತೆ ಸಹಾಯ ಬೇಕಾಗಿತ್ತು. ಒಬ್ಬ ಯಾಕೋಬನು 12 ಕುಲಗಳಿಗೆ ತಂದೆ ಆಗ್ಬೇಕಂದ್ರೆ ತನ್ನ ತಾಯಿಯ ರೆಬೆಕಾಳ ಸಹಾಯ ಬೇಕಾಗಿತ್ತು. ಹಲ್ಲೆಲೂಯ. ಒಬ್ಬ ಮನುಷ್ಯ ತನ್ನ ಸಾಧನೆ ಮಾಡ್ಬೇಕಂದ್ರೆ ತನ್ನ ಮನೆಯಲ್ಲಿ ಫಸ್ಟ್ ಸಮಾಧಾನ ಇರ್ಬೇಕ್ರಿ. ಆ ಸಮಾಧಾನ ಕೊಡ್ಲಿಕ್ಕೆ ಹೆಣ್ಮಕ್ಳ ಕೈಯಲ್ಲಿ ಸಾಧ್ಯ? ಹೇಳ್ರಿ, ಹೆಣ್ಮಕ್ಳ ಕೈಯಲ್ಲಿ ಸಾಧ್ಯ ಇಲ್ಲ? ಸಾಧ್ಯ ಇದೆ. ಸಿಸ್ಟರ್, ಆಮೇಲೆ ಮನೇಲಿ ನೋಡ್ಕೊಳ್ರಿ. ಸಾಧ್ಯ ಇದೆ. ಹಲ್ಲೆಲೂಯ. ಓಕೆ. ಒಂದು ಹೆಣ್ಣು ಏನಂತೆ? ಸೊ ವಾಡಿಕೆಯಲ್ಲಿ ಹೇಳ್ತಾರೆ, ಹೆಣ್ಣು ಮನೆಯನ್ನು ಬೆಳಗುವ ದೀಪ ಅಲ್ಲ ಅಂತೆ. ಶಾಯ್ನಾ ಸಿಸ್ಟರ್, ಇದು 2ನೇ ಸತಿ ನೋಡ್ಕೊಳ್ರಿ. ಸೊ ಏನಂತೆ? ಒಂದು ಮನೆಯಲ್ಲಿ ಸಮಾಧಾನ ಬೇಕು ಅಂದ್ರೆ ಅಲ್ಲಿ ಹೆಂಡತಿಯ ಕಾರ್ಯಗಳು ಬಹಳ ಅವಶ್ಯವಾಗಿರ್ತದೆ. ನೀವೆಷ್ಟು ಜನ ಗಂಡ್ಮಕ್ಳು ಬೇರೆ ಬೇರೆ ಊರುಗಳಿಗೆ ಕೆಲ್ಸದ ಮೇಲೆ ಹೋಗ್ತಾ ಇರ್ತೀರ? ಕೈ ಎತ್ರಿ. ಪಾಸ್ಟರ್ ಕೈ ಎತ್ತರ ಮೇಲೆ. ಹೃದಯ ವಿನೋದ್ ಅವರು ಕೈ ಎತ್ರಿ.
ನಾನು ನಿನ್ನೆ ರಾತ್ರಿ ಒಂದು ಮಾತು ಕೇಳ್ತಾ ಇದ್ದೆ ಪಾಸ್ಟರ್ಗೆ, ನೀನು ಖುಷಿಯಿಂದ ಇದೆಯಾ ಅಂತ. ಅಷ್ಟೊತ್ತಿಗೆ ಅವ್ರಿಗೆ ನಾನು ಕೇಳಿದ್ದು ಅರ್ಥ ಆಗಲಿಲ್ಲ ಕ್ವಶನ್. ನಾನು ತುಂಬ ಖುಷಿಯಿಂದ ಇದ್ದೀನಿ, ಅದಕ್ಕೆ ನೀನು ಆ್ಯಕ್ಚುಲಿ ಅದೇನೋ ಒಂದು ಕೆಲಸದ ಮಾತು ಬರ್ತಾ ಇತ್ತು, ಜಾಬಿಂದೇನೋ ಒಂದು ಮಾತು ಬರ್ತಾ ಇತ್ತು. ಅವಾಗ ನಾನು ನನ್ನ ತಲೆಯಲ್ಲಿ ಬೇರೆ ಥಾಟ್ ಇತ್ತು, ಊಟ ನೀನು ಸಂತೋಷವಾಗಿದೆಯಲ್ಲ ಅಂತ ಕೇಳಿದೆ. ಅದಕ್ಕೆ ಅದಕ್ಕೆ ಅಲ್ಲ ನಾನು ಸಂತೋಷವಾಗಿದ್ದೀನಿ, ಅದಕ್ಕೆ ನೀನು ಕೆಲಸನ ಬಿಡಿಸಿದ್ದು. ನಾನು ಆ ಕೆಲಸದ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಇವಾಗ ನೀನು ಹೊರಗಡೆ ಎಲ್ಲೋ ಹೋಗಿರ್ತೀಯಪ್ಪ, ಈಗ 15 ದಿವಸ ಇರಲ್ಲ, ಬರ್ತೀಯ, 1 ದಿವಸ ಇರ್ತೀಯ, ಮತ್ತೆ ಹೋಗ್ತೀಯ, ನೀನು ಸಮಾಧಾನವಾಗಿದ್ಯಾ, ನನ್ನ ಕುಟುಂಬ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ, ಓಕೆ, ನಿನ್ನ ಮನೆ ಕಡೆ ಯಾವುದೂ ಟೆನ್ಷನ್ ಇಲ್ದಂಗೆ ನೀನು ಸಮಾಧಾನವಾಗಿದ್ಯಾ? ನಾನು ಆರಾಮಾಗಿ ಸಮಾಧಾನವಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವ್ರು ಆರಾಮಾಗಿದ್ದಾರೆ ಅಂದರೆ ಅವ್ರ ದೇವ್ರು ಅವ್ರನ್ನ ಏನು ಮಾಡ್ತಾ ಇದ್ದಾರೆ? ಆರಾಮಾಗಿರಂಗೆ ಮಾಡ್ತಾ ಇದ್ದಾರೆ. ನೀವು ಇದ್ದೀರಲ್ಲ, ಅದನ್ನೇ ಹೇಳಿದ್ದವರು, ನೀನಿದೆಯಲ್ಲ ಮನೆಯಲ್ಲಿ, ಸೊ ನಾನೇನಾಗಿದ್ದೀನಿ? ಆರಾಮಾಗಿದ್ದೀನಿ. ಸೊ ಆರಾಮಾಗಿದ್ದಾರೆ, ಆರಾಮಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಮನೆಯಲ್ಲಿ ಗಂಡ ಹೊರಗಡೆ ಕೆಲ್ಸಕ್ಕೆ ಹೋಗಿರೋ ಗಂಡ ಆರಾಮಾಗಿರ್ಬೇಕಂದ್ರೆ ಮನೆಯಲ್ಲಿ ಯಾರು ಕೆಲಸ ಮಾಡ್ತಿರ್ಬೇಕು? ಬಾಯಿ ಹೇಳು, ಜೋರಾಗೆ ಹೇಳು. ಹೆಂಡತಿ ಕೆಲಸ ಮಾಡಬೇಕು. ಅದಕ್ಕೆ ದೇವ್ರು ನಿಮಗೆ ಸರಿ ಬೀಳುವ ಸಹಕಾರಿಯನ್ನು ಕೊಟ್ಟಿರೋದು. ತಪ್ಪಾಗಿರುವ ಸಹಕಾರಿಯನ್ನು ದೇವ್ರು ಯಾವತ್ತೂ ಕೊಡೋದಿಲ್ಲ ರೀ. ಮನುಷ್ಯನ ಆರಿಸ್ಕೊಳ್ಳೋದು ತಪ್ಪಾಗಿರ್ತದೆ, ಅದು ದೇವ್ರು ಕೊಡೋದು ಯಾವಾಗಲೂ ಸರಿ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿನ್ನ ಜೀವಿತ ಕಾಲ ಒಂದು ಸತಿ ಒಂದು ಗಂಡು ಮಗು ಹುಡ್ತು ಅಂದರೆ, ಅದ್ರ ಜೊತೆಗೆ ಒಂದು ಹೆಣ್ಮಗು ಹುಡ್ತು ಅಂದರೆ, ಈಗ ರೋಷನ್ ಇರ್ತಾರೆ, ರೋಷನ್ ಎಲ್ಲ ಹರಡಿರ್ತಾನೆ, ಅವ್ರ ಅಪ್ಪ ಬಂದಿದ ತಕ್ಷಣ ರೋಷನಿಗೆ ಬೈತಾರೆ, ಅವನೆಲ್ಲ ಹರಡಿದಾನೆ, ನಿನಗೆ ಎತ್ತಿಡಕ್ಕಾಗಲ್ವಾ? ಅವಳಿಗೆ ಸಿಟ್ಟು ಬರ್ತದೆ, ಅಲ್ಲ ಪಾಪ ಅವನೆಲ್ಲ ಹರಡಿರೋದಲ್ಲ, ಅವನಿಗೂ ಹೇಳು ಎತ್ತಿಡಕ್ಕೆ. ನೋಡ್ರಿ, ತಮ್ಮನಿಗೆ ಸಹಾಯ ಮಾಡ್ಬೇಕು ಅವಳು. ಹಲ್ಲೆಲೂಯಾ. ಹೋಗ್ತಾ ಹೋಗ್ತಾ ಈಗ ಅವ್ರ ಅಪ್ಪನಿಗೂ ಸಹಾಯ ಮಾಡ್ತಾಳೆ. ಅವರಪ್ಪ ಅದು ತೆಕ್ಕೊಡು, ಇದು ತೆಕ್ಕೊಡು, ಅದು ಮಾಡು ಅಂದ್ರೆ ಅವ್ರ ಅಪ್ಪನಿಗೆ ಸಹಾಯ ಮಾಡ್ತಾ ಇದ್ದಾಳೆ. ಒಂದು ಮಟ್ಟ ಬರುತ್ತೆ, ತನ್ನ ಗಂಡನಿಗೆ ಸಹಾಯ ಮಾಡಬೇಕು. ಹಲ್ಲೆಲೂಯಾ. ಇನ್ನೊಂದು ಮಟ್ಟ ಬರುತ್ತೆ, ತನ್ನ ಅತ್ತೆ ಮಾವನಿಗೆ ಸಹಾಯಕಳಾಗಿ ನಿಲ್ಬೇಕು. ಇನ್ನೊಂದು ಮಟ್ಟ ಬರುತ್ತೆ, ತನ್ನ ಮಕ್ಕಳಿಗೆ ಸಹಾಯಕಳಾಗಿ ನಿಲ್ಬೇಕು. ಆಮೇಲೆ ಮೊಮ್ಮಕ್ಕಳಿಗೆ ಸಹಾಯಕಳಾಗಿ ನಿಲ್ಬೇಕು. ಸೊ ಅಲ್ಲಿಗೆ ಅವಳ ಜೀವಿತ ಅಂತ್ಯವಾಗ್ತದೆ. ಸೊ ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ. ನಮ್ಮಪ್ಪ ರಿಟೈರ್ಡ್ ಆದಾಗ ಹೇಳ್ತಾ ಇದ್ದೆ ನಮ್ಮಪ್ಪಂಗೆ, ನಮ್ಮಪ್ಪ ಹಿಂಗೆ ಕುತ್ಕೊಂಡ್ಬಿಟ್ಟು ರಿಟೈರ್ಡ್ ಆದಮೇಲೆ ತುಂಬ ಆ್ಯಕ್ಟಿವ್ ಮ್ಯಾನ್ ಅವರು, ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಇದ್ದರು. ರಿಟೈರ್ಡ್ ಆಗೋಕ್ಕಿಂತ ಮುಂಚೆ ಭಾಳ ಬೆಳಗ್ಗೆ ಎದ್ದೋಳೋರು, ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋರು, ಬರೋರು, ನೈಟ್ ತುಂಬ ಲೇಟಾಗಿ ಬರೋರು ಅವರು. ಅವಾಗ ರಿಟೈರ್ಡ್ ಆದಾಗ ಒಂದು ಸತಿ ಕುತ್ಕೊಂಡಿದ್ದಾರೆ, ಪಾಪ ನಮ್ಮಮ್ಮನೂ, ಅವ್ರಿಗೂ ವಯಸ್ಸಾಗ್ತಿದೆ ಅಲ್ಲ, ನಮ್ಮಮ್ಮನಿಗೂ ವಯಸ್ಸಾಗ್ತಿದೆ, ಅಲ್ಲಿ ಕುತ್ಕೊಂಡ್ಬಿಟ್ಟು ನೀರು ತಂದ್ಕೊಡು, ತಿಂಡಿ ತಂದ್ಕೊಡು, ಅದು ತಂದ್ಕೊಡು, ಇದು ತಂದ್ಕೊಡು ಅನ್ನೋರು. ನಮ್ಮಮ್ಮ ಪಾಪ ಅಡ್ಡಾಡಿ ಅದಕ್ಕೆ ಅಂದೆ ನಾನು ನಮ್ಮ ಅಪ್ಪನಿಗೆ, ಅಲ್ಲ ಪಾಪ ನೀನು ಕೆಲಸ ಮಾಡುವಾಗ ಎದ್ದು ಓಡಾಡ್ತಿದ್ದೆ ತಾನೇ, ಹಳ್ಳಿ ಸುತ್ತುತ್ತಿದ್ದೆ, ಓಡಾಡ್ತಿದ್ದೆ, ಈಗ ಎದ್ದಾಳ ಒಂದು ಸ್ವಲ್ಪ ಎದ್ದು ಹೋಗಿ ಟವಲ್ ತಗೋ, ಓಕೆ, ಒಂದು ನೀರು ತಗೋ, ಒಂದು ಏನಾದ್ರು ಬೇಕಂದು ಎದ್ದು ಹೋಗಿ ತಗೋ, ಏನಾಗ್ತದೆ ನೋಡ್ರಿ. ಅಲ್ಲೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ? ಹೆಣ್ಣಿನ ಮೇಲೆ ಡಿಪೆಂಡ್ ಆಗ್ತದೆ. ಅವಾಗ ನನಗೆ ಅನ್ನಿಸ್ತು, ಗಂಡಂದಿರಿಗೆ ರಿಟೈರ್ಮೆಂಟ್ ಇದೆ, ಆದರೆ ಹೆಣ್ಮಕ್ಳಿಗೆ ಯಾವತ್ತೂ ರಿಟೈರ್ಮೆಂಟ್ ಇಲ್ಲ. ಅವ್ರು ಯಾವಾಗಲೂ ಸಹಾಯ ಮಾಡುವವರೇ ಆಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಯಾವಾಗಲೂ ಸಹಾಯ ಮಾಡುವವರೇ ಆಗಿರಬೇಕು. ಅಷ್ಟು ವಯಸ್ಸಾದ್ರೂ ಸಹಾಯ ಮಾಡುವವರೇ ಆಗಿರಬೇಕು. ವಯಸ್ಸಾಗ್ತಾ ಆಗ್ತಾ 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 ತೀರಾ ಅವ್ರ ಕೈಯಲ್ಲಿ ಆಗದೆ ಇದ್ದಾಗ ಹೇಳ್ತಾರೆ, ಈಗ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟು ವರ್ಷ ಮಾಡಿರೋದೇನೂ ಇಲ್ಲ, ಈಗ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ವರ್ಷಗಳ ಕಾಲ ಪ್ರತಿ ಕ್ಷಣ ಪ್ರತಿದಿನ ಒಬ್ಬ ಧೈರ್ಯವಂತ ಸಹಾಯಕಳಾಗಿ ನಿಲ್ಲೋದು ಬಹಳಷ್ಟು ಕಷ್ಟ. ಹಲ್ಲೆಲೂಯಾ. ದೇವರ ಆ ಸೌಭಾಗ್ಯವನ್ನ ನೋಡ್ರಿ, ವಾಕ್ಯದಲ್ಲಿ ಬೈಬಲಲ್ಲಿ ತುಂಬ ಚೆನ್ನಾಗಿದೆ. ರೆಬೆಕ್ಕಳು ಮತ್ತು ಫಾರೋನ ಕುಮಾರ್ತಿ ತನ್ನ ಮಕ್ಕಳ ಅಭಿವೃದ್ಧಿಗೋಸ್ಕರ ಯಾವ ರೀತಿಯಾಗಿ ಸಹಾಯಕರಾಗಿದೆ. ಸೊ ಇನ್ನೊಂದು ಸಹಾಯ ಇದೆ, ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋಣ. ತುಂಬ ಜನ ಸ್ತ್ರೀಯರಿದ್ದಾರೆ, ಬಟ್ ಇದು ನನಗೆ ತುಂಬ ಟಚ್ ಆಗಿರುವಂಥದ್ದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1-2ನೇ ವಚನ. ನಾನು ನಿಮ್ಮ ಬಳಿಗೆ ಕಳಿಸುವ ನಮ್ಮ ಸಹೋದರಿಯಾದ ಪೋಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕಂಕ್ರೆಯ ಪಟ್ಟಣದಲ್ಲಿಯ ಸಭೆಯ ಸೇವಕಳಾಗಿದ್ದಾಳೆ. ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು ಯಾವ ವಿಷಯದಲ್ಲಿ ಬೇಕಾಗಿದ್ದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳು. ಪೌಲನ ಸೇವೆಯಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಹೆಣ್ಮಕ್ಳದು.
ಪೌಲನ ಒಂದು ಹಿಸ್ಟ್ರಿ ನೋಡ್ಬೇಕಂದ್ರೆ ಅನೇಕ ಸ್ತ್ರೀಯರು ಅವ್ನು ಯಾವ ಪಟ್ಟಣಕ್ಕೆ ಹೋಗ್ತಾ ಇದ್ನೋ, ಎಲ್ಲೆಲ್ಲಿ ಹೋಗಿ ದೇವರ ಸುವಾರ್ತೆಗಳನ್ನ ಸಾರ್ತಾ ಇದ್ನೋ, ಎಲ್ಲೆಲ್ಲಿ ಹೋಗಿ ಸಭೆಗಳನ್ನ ಮಾಡ್ತಾ ಇದ್ನೋ, ಅಲ್ಲಿ ಮೊದಲನೇದಾಗಿ ಅವನಿಗೆ ಸಹಾಯ ಮಾಡ್ತಾ ಇದ್ದಿದ್ದೇ ಹೆಣ್ಮಕ್ಳು. ಹಲ್ಲೆಲೂಯಾ. ಅವರ ಆರ್ಥಿಕವಾಗಿ ಅವ್ರ ಮನೆಯಲ್ಲಿ ಅವನಿಗೆ ಜಾಗ ಕೊಡುವುದಾಗ್ಲಿ, ಅವನ ಸೇವೆಯಲ್ಲಿ ಸಹಾಯ ಮಾಡುವುದಾಗ್ಲಿ, ಅವನನ್ನ ಬಲಪಡಿಸುವುದಾಗ್ಲಿ, ಅವನನ್ನ ಪ್ರಾರ್ಥನೆಯಲ್ಲಿ ಅವನನ್ನ ಬಲ ಎತ್ತುವುದಾಗ್ಲಿ, ಎಲ್ಲ ವಿಷಯದಲ್ಲೂ ಹೆಣ್ಮಕ್ಳು ವೆರಿ ಇಂಪಾರ್ಟೆಂಟ್ ರೋಲ್. ಒಂದು ಪೌಲನ ಒಂದು ಮಿನಿಸ್ಟ್ರಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಹೆಣ್ಣು ಮಕ್ಕಳ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ತ್ರೀಯ ವಿಷಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಪೋಯಿಬೆ. ನೀವು ಮೋಸ್ಟ್ಲಿ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಈ ಹೆಸರು. ಅದು ತುಂಬಾ ಸಂಕ್ಷಿಪ್ತವಾಗಿ 2 ವಾಕ್ಯದಲ್ಲಿದೆ. ಅವಳು ಏನಾಗಿದ್ಲಂತೆ, ಒಂದು ಕೆಂಕ್ರೆಯ ಪಟ್ಟಣದಲ್ಲಿರೋ ಒಂದು ಸಭೆಗೆ ಅವಳು ಸೇವಕಿ ಆಗಿದ್ಲು. ಅವಾಗ್ಲೇನೆ ಅವಳು ಪಾಸ್ಟರ್ ಆಗಿದ್ಲು, ಒಂದು ಸಭೆಗೆ ಒಂದು ನಾಯಕಿ ಆಗಿದ್ಲು. ಅವಾಗ್ಲೇ ಒಂದು ಸಭೆಗೆ ಒಂದು ಸಭಾಪಾಲಕಿಯಾಗಿ ಸೇವೆ ಮಾಡುವವಳಾಗಿದ್ಲು. ನೋಡ್ರಿ ಎಷ್ಟು ಚಾಲೆಂಜಿಂಗ್. ಅವಾಗ ಆಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳು ಒಂದು ಮನೆಯಿಂದ ಹೊರಗೆ ಬರೋದೇ ಒಂದು ವಿಶೇಷ. ಅವ್ರೇನಾದ್ರೂ ಒಂದು ಸಾಧನೆ ಮಾಡೋದೇ ಒಂದು ವಿಶೇಷ. ಅವ್ರಿಗೆ ಏನಾದ್ರೂ ಒಂದು ಕಾರ್ಯಗಳು ಹೇಳುವುದಾದ್ರೆ ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಜನರು ಹಿಂಜರಿತಾ ಇದ್ರು. ಆದ್ರೆ ಪೌಲನ್ ಇಲ್ಲಿ ಹೇಳ್ತಾ ಇದ್ದಾನೆ, ದೇವರ ವಾಕ್ಯದಲ್ಲಿ ಆ ಮಗಳ ಹೆಸರಿದೆ. ಪೊಯ್ಬೆಗಳಿಗೋಸ್ಕರ ನೀವೇನ್ ಮಾಡ್ರಿ, ಅವಳಿಗೋಸ್ಕರ ಪ್ರಾರ್ಥಿಸ್ರಿ, ಅವಳನ್ನ ಪ್ರಶಂಸಿಸ್ರಿ, ಅವಳಿಗೆ ಏನ್ ಬೇಕೋ ಸಹಾಯವನ್ನ ಮಾಡ್ರಿ. ಯಾಕೆ ಅಂದ್ರೆ ನನಗೆ ಮತ್ತು ಅನೇಕ ಸೇವಕರಿಗೆ ಅವಳು ಏನ್ ಮಾಡಿದಾಳೆ, ಸಹಾಯದ ಹಸ್ತವನ್ನ ಅವಳು ಏನ್ ಮಾಡಿದಾಳೆ, ಚಾಚಿದಾಳೆ. ಸುಮ್ನೆ ಹೇಳಿಲ್ಲ ರೀ ಪೌಲನು. ತನ್ನ ಸೇವೆಯಲ್ಲಿ ಬಲವಾಗಿರುವಂತ ಸಹಾಯವನ್ನ ಮಾಡಿದ್ದಾರೆ ಅವರು. ಆತನ ಸೇವೆಯನ್ನ ಸರಾಗ ಮಾಡಿದ್ದಾರೆ. ಆತನು ಯಾವಾಗೆಲ್ಲ ಆ ಸೇವೆಯಲ್ಲಿ ಪ್ರಯಾಣದಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ನಿಂತು ಅವ್ರಿಗೆ ಉಪಚರಿಸುವುದಾಗ್ಲಿ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಾಗ್ಲಿ, ಅವನು ಇಲ್ಲದಿರುವ ಸಮಯದಲ್ಲಿ ಆ ಸೇವೆಯನ್ನ ಎತ್ತಿಡಿಯುವುದಾಗ್ಲಿ, ಅನೇಕ ವಿಷಯದಲ್ಲಿ ಸ್ತ್ರೀಯರು ಅವನಿಗೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವತ್ತಿನ ಸ್ತ್ರೀಯರಿಗೆ ಏನು ಒಂದು ಕಿವಿ ಮಾತು ಹೇಳೋದಾದ್ರೆ, ನಿನ್ನ ಮನೆ, ನಿನ್ನ ಗಂಡ, ನಿನ್ನ ಕುಟುಂಬಕ್ಕೆ ಮಾತ್ರವಲ್ಲ ನಿನ್ನ ಸಹಾಯ, ನಿನ್ನ ಸಭೆಗೂ ನಿನ್ನ ಸಹಾಯ ಬೇಕು. ಹಲ್ಲೆಲೂಯಾ. ಏನಪ್ಪಾ ನಾವಿಲ್ಲಿ ಹಾಡು ಹೇಳಲ್ಲ, ಓಕೆ, ನಾವೇನೋ ಬರ್ತೀವಿ, ನಾವು ಕುತ್ಕೊಂಡು ಹೋಗ್ತೀವಿ, ಇಲ್ಲ. ಇಲ್ಲಿ ಎಲ್ಲ ಹಾಡು ಹೇಳ್ಬೇಕು, ವಾಕ್ಯ ಹೇಳಿದ್ರೇನೆ ದೇವರ ಸಹಾಯ ಅಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ. ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀವಿ. ಸೊ ಇವತ್ತೆಲ್ಲರೂ ನಾವು ಎಷ್ಟು ನೀಟಾಗಿ ಇಲ್ಲಿ ಚರ್ಚಲ್ಲಿ ಕುತ್ಕೊಂಡಿದ್ದೀವಿ, ಓಕೆ, ಎಲ್ಲ ಚರ್ಚ್ ಕ್ಲೀನ್ ಆಗಿದೆ, ಚೇರ್ಸ್ ಎಲ್ಲ ನೀಟ್ ಆಗಿದೆ, ಹೊರಗಡೆ ಎಲ್ಲ ಕ್ಲೀನ್ ಆಗಿದೆ ಅಂತಂದ್ರೆ ಅದ್ರ ಪಾಡಿಗೆ ಅದು ಆಗ್ತೈತಾ? ಇಲ್ಲ. ಅದರಿಂದ ಸಹಾಯ, ದೇವರ ಆಲಯಕ್ಕೆ ಸಹಾಯ ಮಾಡುವಂತ ಸ್ತ್ರೀಯರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಅವರು ಶನಿವಾರ ಬಂದು ಇದೆಲ್ಲ ಕ್ಲೀನ್ ಮಾಡಿ, ಇದೆಲ್ಲ ಹಾಕಿ, ಮ್ಯಾಟ್ ಗಲೀಜಾದ ತಗೊಂಡೋಗಿ ತೊಳೆದು ಎಲ್ಲ ಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಭೆಗೆ ಸೇವಕರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ಹಲ್ಲೆಲೂಯಾ. ಸೊ ಅದೇ ರೀತಿಯಲ್ಲಿ ಪೊಯ್ಬೆ ಆ ಮಗಳ ಒಂದು ಸಾಕ್ಷಿಯನ್ನ ಪೌಲನ್ ಹೇಳ್ತಾ ಇದ್ದಾನೆ. ಅವಳಿಗೆ ನೀವು ಸಹಾಯ ಮಾಡ್ರಿ, ಯಾಕಂದ್ರೆ ಅವಳು ನನ್ನ ಸೇವೆಗೆ, ನಮಗೆ ಸಹಾಯ ಮಾಡುವಳಾಗಿದ್ದಾಳೆ. ಹಲ್ಲೆಲೂಯಾ. ನೀವು ಆರ್ಥಿಕವಾಗಿ ಸಹಾಯ ಮಾಡ್ತಿರೋ, ಪ್ರಾರ್ಥನೆಯ ಮೂಲಕ ಸಹಾಯ ಮಾಡ್ತಿರೋ, ಇಲ್ಲ ಒಬ್ಬರಿಗೊಬ್ರು ಸಂತೈಸುವುದರಲ್ಲಿ ಸಹಾಯ ಮಾಡ್ತಿರೋ, ನಿಮ್ಮ ಸಭೆಯನ್ನ ನೆನಪು ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಯ ಸಹಾಯ ಬಹಳ ಅವಶ್ಯವಾಗಿದೆ. ಹಲ್ಲೆಲೂಯಾ. ಅದು ಬಹಳ ಒಂದು ಬಲವನ್ನ ಕೊಡ್ತದೆ. ನಿಮ್ಮ ಸೇವಕರ ವಿಷಯದಲ್ಲಿ ಪ್ರಾರ್ಥಿಸೋದು. ಪೌಲನು ಆ ಪ್ರಾರ್ಥನೆ, ಆತನ ಒಂದು ಮಿನಿಸ್ಟ್ರಿಯಲ್ಲಿ ನಾವು ನೋಡ್ಬೇಕಂದ್ರೆ ರೋಮ 16:6 ಹೇಳ್ತಾನೆ. ಮತ್ತೆ ಅಲ್ಲಿ ಮರಿಯಳಿಗೆ ವಂದನೆಯನ್ನ ಸಲ್ಲಿಸ್ತಾನೆ. ಮತ್ತೆ ರೋಮ 16:12 ನೋಡ್ಬೋದು. ಅಲ್ಲಿ ಕೂಡ ಆತನು ತನ್ನ ಸೇವೆಯ ಜೊತೆಯಲ್ಲಿ ನಿಂತಂತ ಆ ಸಹೋದರರಿಗೆ ಆತನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾನೆ. 16:6 ಓದ್ರಿ. ನಿಮಗೋಸ್ಕರ ಬಹು ಶ್ರಮೆಪಟ್ಟ ಮರಿಯಳಿಗೆ ವಂದನೆ, ನನ್ನ ಸ್ವಜನರ ಜೊತೆ ಸೇವೆಯವರು ಆಗಿರುವ. ಸಾಕು, ಮರಿಯಳಿಗೆ ಏನಂತೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾನೆ. ಯಾವತ್ತಾದ್ರೂ ನಿಮ್ಮ ಹೆಂಡತಿಗೆ ನೀವು ಥ್ಯಾಂಕ್ಸ್ ಹೇಳಿದ್ದೀರಾ? ನಿಮ್ಮ ಹೆಣ್ಮಕ್ಳಿಗೆ ಥ್ಯಾಂಕ್ಸ್ ಹೇಳಿದ್ದೀರಾ? ನಿಮ್ಮ ಅಕ್ಕ ತಂಗಿರಿಗೆ ಥ್ಯಾಂಕ್ಸ್ ಹೇಳಿದ್ದೀರಾ? ಹೇಳಿದ್ಯಾ ಜೋ? ಹೌದಾ ನತಾಶ? ಹೇಳಿಲ್ಲ. ಸುಳ್ಳು ಹೇಳ್ಬಾರ್ದಿಲ್ಲ. ಎಷ್ಟು ಜನ ಥ್ಯಾಂಕ್ಸ್ ಹೇಳಿದ್ದೀರಾ ನಿಮ್ಮ ತಾಯಿಗೆ? ಫಸ್ಟ್ ನಿಮ್ಮ ಅಮ್ಮನಿಂದ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಜನ ಥ್ಯಾಂಕ್ ಯು ಹೇಳಿದ್ದೀರಾ? ಪರ್ಸ್ನಲಿ ಎಷ್ಟು ಜನ ಥ್ಯಾಂಕ್ ಯು ಹೇಳಿದ್ದೀರಾ? ಹಿಂಗೆ ಇಟ್ಕೊಂಡಲ್ಲ, ನಿಮ್ಮ ಅಮ್ಮಂಗೆ ಒಂದು ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಅಮ್ಮ, ನೀನು ಇಷ್ಟು ದಿವಸ ನನ್ನ ಸಹಿಸ್ಕೊಂಡಿದ್ಯಾ ಅಂತ, ಆ ಥರ ಯಾರಾದ್ರು ಗಿಫ್ಟ್ ಕೊಟ್ಟು ಥ್ಯಾಂಕ್ಸ್ ಹೇಳಿದ್ದೀರಾ? ತಿಮ್ಮೇಶಿ, ಶಂಕರ್, ಓಕೆ. ನಿಮ್ಮ ಅಕ್ಕ ತಂಗಿಯರಿಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಿದ್ದೀರಾ? ಏನಂತ ಥ್ಯಾಂಕ್ಸ್? ಸುಮ್ಮನೆ ಕೈ ಎತ್ತಬೇಡ್ರಿ, ಹಿಂಗೆ ಫುಲ್ಲು ಶೇಪಲ್ಲಿ ಹಿಂಗೆ ಸುಮ್ಮನೆ ಕೈ ಎತ್ತಬಾರ್ದು. ಇಡ್ತೀವಿ ಅಂತ ನಾನು ಕೇಳ್ತಿಲ್ಲ, ಆಗಲ್ಲ ಹೇಳ್ತಿರೋದು. ವುಮೆನ್ಸ್ ಡೇ ಬಂದಾಗ ಥ್ಯಾಂಕ್ಸ್ ಹೇಳೋದಲ್ಲ. ಓಕೆ, ನಿಮ್ಮ ಯಾರ್ಯಾರಿಗೆ ಹೆಣ್ಮಕ್ಳು ಹುಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀರಾ? ಹೇಳಿಲ್ಲ.
ನಿಮ್ಮ ಹೆಂಡ್ತಿರ್ಗೆ ಓಕೆ, ಫೈನಲಿ ನಿಮ್ಮ ಹೆಂಡ್ತಿಯರಿಗೆ ಥ್ಯಾಂಕ್ಸ್ ಹೇಳಿದ್ದೀರಾ? ಒಳ್ಳೆ ಅಡುಗೆ ಮಾಡಿ ಕೊಟ್ಟಿರ್ತಾರೆ, ತುಂಬ ರುಚಿಯಾಗಿರುತ್ತೆ, ಭಾರಿ ಚೆನ್ನಾಗೈತೆ ಅಂತ ಹೇಳ್ತಾರೆ. ಒಂದೇ ಒಂದು ಹಿಂದೆ ತಿರುಗಿ, ತುಂಬ ಥ್ಯಾಂಕ್ಸ್ ಅಮ್ಮ, ಇವತ್ತು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದೀರಾ? ಹರ್ಷಭದರ್ ಹೇಳಿದ್ದೀರಾ? ಲೋಕೇಶ್ ಹೇಳಿದಾರಂತ, ಅಲ್ಲಿಂದ ಕೈ ಎತ್ತುತ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ಪೌಲನು ತನ್ನ ಸೇವೆಯಲ್ಲಿ ನಿಂತಂತ ಮರಿಯಳಿಗೆ ಏನ್ ಹೇಳ್ತಾ ಇದ್ದಾನೆ? ವಂದನೆಗಳನ್ನ ಹೇಳ್ತಾ ಇದ್ದಾನೆ. ಆ ಕೃತಜ್ಞತೆ ನಾವು ಯಾವಾಗ್ಲೂ ಇಟ್ಕೋಬೇಕು. ಹೊರಗಡೆ ಯಾರಾದ್ರೂ ಒಬ್ರು ಒಂದು ಸಣ್ಣ ಸಹಾಯ ಮಾಡಿದ್ರೆ ನಾವು ಏನ್ ಹೇಳ್ತೀವಿ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ. ಪ್ರತಿದಿನ ನಿಮಗೆ ಸಹಾಯ ಮಾಡುವಂತ ಸಹಕಾರಿಗಳಿಗೆ ನೀವು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ರಾತ್ರಿ ಮಲಗುವಾಗ ಥ್ಯಾಂಕ್ ಯು, ಇವತ್ತು ನೀನು ಮಾಡಿದಂತೆ ಎಲ್ಲ ನಿನ್ನ ಸಹಾಯಕ್ಕೆ ಒಂದು ಥ್ಯಾಂಕ್ಸ್. ಅವ್ರು ಮಾತ್ರ ಅಲ್ಲ, ನಾವು ಹೇಳಬೇಕು. ಅವರು ನಮಗೋಸ್ಕರ ಹೋಗಿ ದುಡಿತಾರಲ್ಲ ಹೊರಗಡೆ, ಅವರು ನಮಗೋಸ್ಕರ ನಮ್ಮ ಮಕ್ಕಳನ್ನ ನಮ್ಮನ್ನ ಸಾಕ್ಲಿಕ್ಕೆ ಕಷ್ಟಪಡ್ತಾರಲ್ಲ, ಸೊ ಅವ್ರಿಗೂ ಕೂಡ ನಾವೇನು ಮಾಡಬೇಕು? ಥ್ಯಾಂಕ್ ಯು ಹೇಳ್ಬೇಕು. ಇದೊಂದು ಕಿವಿ ಮಾತಿದು, ಒಬ್ಬರಿಗೊಬ್ಬರು ವಂದನೆಯನ್ನು ಸಲ್ಲಿಸ್ರಿ. ಇಲ್ಲಿ ಸಹಕಾರಿ ಅಂದರೆ ಜೊತೆಯಾಗಿ ನಡೆಯೋದು. ಇದು ಯಾವುದೋ ಸಪ್ರೇಷನ್ ಲೈಫ್ ಇಲ್ಲ ಇಲ್ಲಿ. ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ಕೋ, ನನ್ನ ಪಾಡಿಗೆ ನಾನು ಮಾಡ್ತೀನಿ, ತಂದಾಕು, ನಿನಗೆ ಮಾಡಾಕ್ತೀನಿ. ನಾನು ತಂದಾಕ್ತೀನಿ, ನೀನು ಮಾಡ್ಬೇಕು ನೀನು. ಆ ಥರ ಏನೂ ಇಲ್ಲ ರೀ ಇಲ್ಲಿ. ನೀನು ತರಬೇಕು, ನಾನು ಮಾಡಬೇಕು. ಸೊ ಇದೆರಡು ಕಡೆನೂ, ಹಲ್ಲೆಲೂಯ, ಇದು ಎರಡು ಕಡೆನೂ ಅದಕ್ಕೆ ದೇವರು ಹೇಳ್ತಾರೆ, ಸಹಕಾರಿಯನ್ನು ಕೊಟ್ಟಿದ್ದೀನಿ ನಿನಗೆ ಕೆಲಸ ಮಾಡೋಳಲ್ಲ ಕೊಟ್ಟಿರೋದು, ಅಥವಾ ನೀನೇನೋ ಒಂದು ಕೆಲಸದವಳನ್ನ ಇಟ್ಕೊಂಡಿಲ್ಲ. ನಿನಗೆ ಯಾರನ್ನ ಕೊಟ್ಟಿದ್ದೀನಿ? ನಾನು ಸಹಕಾರಿಯನ್ನು ಕೊಟ್ಟಿದ್ದೀನಿ. ಇದು ಎರಡು ಕಡೆನೂ ಬೇಕು. ಒಬ್ಬರನ್ನೊಬ್ಬರು ವಂದಿಸ್ರಿ, ಪ್ರೀತಿಯ ಮಾತುಗಳನ್ನ ಹೇಳ್ರಿ, ಒಬ್ಬರನ್ನೊಬ್ಬರು ಎಂಕರೇಜ್ ಮಾಡ್ರಿ. ಇದೇನಾಗತ್ತಂದ್ರೆ ಕುಟುಂಬವನ್ನ ಕಟ್ತಾ ಹೋಗುತ್ತೆ. ಸೊ ಅನೇಕ ಸ್ತ್ರೀಯರಿಗೆ ಏನಂದ್ರೆ ಇದೇ ಬೇಜಾರಾಗತ್ತೆ. ಏನಂದ್ರೆ ಅಟ್ಲೀಸ್ಟ್ ನಮ್ಮ ಮನೆಯವರು ಒಂದು ರೋಸ್ ಕೊಟ್ಟು ನಮ್ಗೆ ಏನ್ ಮಾಡಲ್ಲ? ವಿಶ್ ಮಾಡಲ್ಲ. ಎಷ್ಟೊಂದು ಕೊಡ್ಸಿರ್ತಾರೆ ನಮ್ಗೆ, ಹೌದಾ? ಬಂಗಾರ ಕೊಡ್ಸಿರ್ತಾರೆ, ಬಟ್ಟೆ ಕೊಡ್ಸಿರ್ತಾರೆ, ಎಲ್ಲ ಕೊಡ್ಸಿರ್ತಾರೆ. ಆದ್ರೆ ಏನ್ ಮಾಡ್ತೀವಿ? ಒಂದು ಸಣ್ಣ ವಿಷಯದಲ್ಲಿ ನನ್ನ ಗಂಡ ಏನು ನನಗೊಂದು ಹೂವು ಕೊಡಿಸ್ಬೇಕು. ಕೊನೆಯದಾಗಿ ನಾನು ಹೇಳೋದೇನು ಅಂದ್ರೆ, ನೀವು ಸಹಾಯಕರಾಗಿ ಅವ್ರ ಜೊತೆಗೆ ನಿಲ್ಬೇಕಾದ್ರೆ ಕೆಲವೊಂದು ಸತಿ ಬಲಹೀನತೆಗಳು ಸ್ತ್ರೀಯರಿಗೆ ಬರುವಂಥದ್ದು ಸಹಜ. 1 ಪೇತ್ರ 3:7 ಹೇಳ್ತದೆ, ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಎಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಹಲ್ಲೆಲೂಯ, ಜೋರ ಹೇಳ್ರಿ ಹಲ್ಲೆಲೂಯ. ಸೊ ದೇವ್ರು ಪಾಸ್ಟರ್ ನನ್ನ ಪ್ರಾಯರ್ ಯಾಕೋ ದೇವ್ರು ಕೇಳ್ತಾ ಇಲ್ವೇನೋ ಅಂತ. ಅಡ್ಡಿ ಇಲ್ಲ. ಯಾಕೆ? ಯಾವಾಗ ಸ್ತ್ರೀಯು ಮನುಷ್ಯನಕ್ಕಿಂತ ಏನಂತೆ ಸ್ವಲ್ಪ ಏನಾಗಿದ್ದಾಳೆ? ಬಲಹೀನಳಾಗಿದೆ. ಅದನ್ನ ನೀವು ಗ್ರಹಿಸ್ಬೇಕು. ವಿವೇಕದಿಂದ ನೀವು ಅದನ್ನ ಗ್ರಹಿಸ್ಬೇಕು. ನಿಮ್ ಬಲದಿಂದ ನೀವು ಅದನ್ನ ಗ್ರಹಿಸ್ಬೇಡ್ರಿ, ನಿಮ್ಮ ವಿವೇಕದಿಂದ ಗ್ರಹಿಸ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ನಿಮ್ಮ ಕೈ ಹೊಡೆತದಿಂದ ನೀವು ಅದನ್ನ ಗ್ರಹಿಸ್ಬೇಡ್ರಿ, ನಿಮ್ ಬಾಯಿ ಮಾತಿಂದ ಗ್ರಹಿಸ್ಬೇಡ್ರಿ, ವಿವೇಕದಿಂದ ಗ್ರಹಿಸ್ರಿ. ಅವಾಗ ನಿಮ್ಮ ಪ್ರಾರ್ಥನೆ ಏನಾಗಿರೋದಿಲ್ಲ, ಅದು ಅಡ್ಡವಾಗಿರೋದಿಲ್ಲ. ನೀವು ಏನನ್ನ ದೇವ್ರ ಸನ್ನಿಧಾನದಲ್ಲಿ ಪ್ರೇಯರ್ ಮಾಡ್ತಿರಲ್ಲ, ಅದೆಲ್ಲ ದೇವ್ರು ನಿಮಗೆ ಅನುಗ್ರಹಿಸಿಕೊಡ್ತಾರೆ. ಜ್ಞಾನವಂತರಾಗಿರ್ರಿ ಅಂತ ಹೇಳ್ತದೆ. ಗಂಡ್ಮಕ್ಳು ಯಾವಾಗ್ಲೂ ಏನು ನೀವು ಯಾವಾಗ್ಲೂ ಏನು ಹೇಳ್ರಿ? ಗಂಡ್ಮಕ್ಳು ಏನು? ಸ್ಟ್ರಾಂಗ್, ಅವರು ಬಲವಂತರು. ಎಸ್, ಬಲವಂತರಾಗಿರ್ತದೆ. ದೇವ್ರು ಅದಕ್ಕೆ ನಮ್ಮ ಬಲಹೀನತೆಯಲ್ಲಿ ನಿಮ್ಮಂತ ಬಲವಂತರನ್ನ ದೇವ್ರು ನಮಗೆ ಕೊಟ್ಟಿರ್ತಾರೆ. ಹಲ್ಲೆಲೂಯ. ನಮ್ಮನ್ನ ಬಲಪಡಿಸಿ, ನಮ್ಮನ್ನ ಧೈರ್ಯಪಡಿಸಿ, ನಮ್ಮನ್ನ ನಿಮ್ಮ ಜೊತೆಗೆ ಸಹಕಾರಿಯಾಗಿ ನಮ್ಮನ್ನು ನೀವು ಕರ್ಕೊಂಡು ಹೋಗ್ಬೇಕು. ಹಲ್ಲೆಲೂಯ. ಇನ್ನು ಮುಂದೆ ಯಾವತ್ತು ಹೆಂಡತಿ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಮೊದಲನೇದಾಗಿ ದೇವರ ಮುಂದೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವ್ರಿಗೋಸ್ಕರ ವಿಜ್ಞಾಪನೆಯನ್ನ ಮಾಡ್ರಿ. ಸೊ ಸ್ತ್ರೀಯರಿಗೆ ಹೇಳೋದೇನಂದ್ರೆ, ಸ್ತ್ರೀಯರು ನಾವು ಜ್ಞಾನಕ್ಕೆ ಹೋಲಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಸೊ ಜ್ಞಾನವಂತೆ ಆದ ಸ್ತ್ರೀ ಏನ್ ಮಾಡ್ತಾಳಂತೆ? ತನ್ನ ಮನೆಯನ್ನ ಎಲ್ಲರಿಗೆ ಸಹಾಯ ಮಾಡುವುದರ ಮೂಲಕ ತನ್ನ ಮನೆಯನ್ನ ಅವಳು ಪ್ರತಿದಿನ ಕಟ್ಟುವಳಾಗಿರ್ತಾಳೆ. ಜ್ಞಾನವಂತರಾಗಿ ನಿಮ್ಮ ಮನೆಯನ್ನ ಕಟ್ರಿ. ಹಲ್ಲೆಲೂಯ. ಸಹಾಯ ಮಾಡುವಳಾಗಿ ನಿಮ್ಮ ಮನೆಯನ್ನ ಕಟ್ರಿ. ಪ್ರಾರ್ಥನೆ ಉಳ್ಳವಳಾಗಿ ನಿಮ್ಮ ಮನೆಯನ್ನ ಕಟ್ರಿ. ಬಲವನ್ನ ಅವರಿಗೆ ನಿಮ್ಮ ಪ್ರಾರ್ಥನೆಯಿಂದ ಅವರನ್ನ ಬಲಪಡಿಸುತ್ತಾ ನಿಮ್ಮ ಮನೆಯನ್ನ ಕಟ್ರಿ. ಹಲ್ಲೆಲೂಯ. ಕೊನೆಯದಾಗಿ ಜ್ಞಾನೋಕ್ತಿ 31:31 ಒಂದು ವಾಕ್ಯ ಇದೆ, ಅದನ್ನು ಓದಿ ಮುಗಿಸ್ಬಿಡೋಣ.
ಆಕೆಯ ಕೈ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ, ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ. ಸೊ ದೇವರ ವಾಕ್ಯನು ಈ ರೀತಿಯಾಗಿ ಹೇಳ್ತದೆ, ಆಕೆ ಮಾಡುವಂತ ಕೈ ಕೆಲಸದಲ್ಲಿ ಏನ್ ಮಾಡ್ರಿ, ನೀವು ಪ್ರತಿಫಲವನ್ನ ನೀವು ಕೂಡ ಸಲ್ಲಿಸ್ರಿ. ಆಮೇಲೆ ಅವಳು ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ಅವಳನ್ನ ಪ್ರಶಂಸಿಸ್ರಿ. ನಿಮ್ಮ ಹೆಂಡತಿಗೆ ಅವಾಗವಾಗ, ನಿಮ್ಮ ಮಕ್ಕಳಿಗೆ ಅವಾಗವಾಗ, ನಿಮ್ಮ ಮಗಳಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ತಾಯಿಗೆ ಅವಾಗವಾಗ ಏನ್ ಮಾಡ್ರಿ ಅಂದ್ರೆ ಒಂದೊಳ್ಳೆ ಮಾತುಗಳಿಂದ ಅವರನ್ನ ಸಂತೈಸ್ತಾ ಇರ್ರಿ, ಅವರನ್ನ ಪ್ರಶಂಸಿಸ್ತಾ ಇರ್ರಿ, ಅವರನ್ನ ಮೇಲಕ್ಕೆ ಎತ್ತಿಡ್ತಾ ಇರ್ರಿ. ಹಂಗಂದಿದ ತಕ್ಷಣ ಮೇಲಕ್ಕೆ ಎತ್ತಿಟ್ಬಿಟ್ರೆ ಅವಳಿಗೆ ಕೊಂಬರ್ತತೆ ಅಂತ ಹೇಳ್ಬೇಡ್ರಿ. ಮೇಲಕ್ಕೆ ಎತ್ತಿಡುವಾಗ್ಲೂ ಪ್ರಾರ್ಥನೆಯಿಂದ ನಿಮ್ಮ ಹೆಂಡತಿಯರನ್ನ ಮೇಲಕ್ಕೆ ಎತ್ತಿಡ್ರಿ. ಹಲ್ಲೆಲೂಯಾ. ಎಲ್ಲ ಜ್ಞಾನದಿಂದ ಅವರನ್ನ ಪ್ರಶಂಸಿಸ್ರಿ, ನಿಮ್ಮಲ್ಲಿರುವಂತ ಎಲ್ಲ ಕಾರ್ಯಗಳಿಂದ ಅವರನ್ನ ಪ್ರೀತಿಸ್ರಿ, ಅವರನ್ನ ಗೌರವಿಸ್ರಿ. ಅದೇ ರೀತಿಯಲ್ಲಿ ನೀವು ಕೂಡ ಗಂಡಂದಿರಿಗೆ, ತಂದೆಗೆ, ಅಣ್ಣಂದಿರಿಗೆ ವಿಧೇಯರಾಗಿ ನಾವು ನಡಿಬೇಕು. ದೇವರ ವಾಕ್ಯ ಹೇಳ್ತದೆ, ಸ್ತ್ರೀ ಯಾವಾಗ್ಲೂ ವಿಧೇಯಳಾಗಿರ್ಬೇಕು, ತಾನು ಗಂಡನ ಕೈ ಕೆಳಗೆ ವಿಧೇಯಳಾಗಿ ಜೀವಿಸ್ಬೇಕು ಅಂತ. ಹಲ್ಲೆಲೂಯಾ. ಆ ವಿಧೇಯತೆನ ದೇವ್ ನಿಮಗೆ ಕೊಡ್ಲಿ. ಹೆಂಡತಿಯರನ್ನ ಪ್ರೀತಿಸೋದಲ್ಲ, ಹೆಂಡತಿಯರನ್ನ ನಿಮ್ಮ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಗೌರವಿಸೋದನ್ನ, ಅವರನ್ನ ಪ್ರಶಂಸಿಸಿ ಅವರನ್ನ ವಂದಿಸುವಂತ ಜ್ಞಾನವನ್ನ ದೇವ್ ನಿಮಗೂ ಕೊಡ್ಲಿ ಎಂಬುದಾಗಿ ದೇವನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೇಲೆ